ಇದುವರೆಗೆ ಏನ್ ಮಾಡಿದೆ ನಾವು ಅಪವರ್ತನಗಳು ಮತ್ತು ಅಪವರ್ತ್ಯಗಳ ಬಗ್ಗೆ ತಿಳ್ಕೊಂಡೇವಿ. ಈಗ ಏನ್ ಮಾಡೋಣ ಅಂತಂದ್ರ ಮಸ ಮತ್ತು ಲಸ ಅಂದರೇನು ಮತ್ತ ಅವುಗಳನ್ನ ಮೇಲಿನ ಸಮಸ್ಯೆಗಳನ್ನ ಯಾವ ರೀತಿ ಬಿಡಿಸುವುದು ಅಂತ ಹೇಗೆ ನೋಡೋಣಂತ. ಮೊದಲನೇದಾಗಿ ಏನ್ ಮಾಡೋಣಪ್ಪ ಅಂತಂದ್ರ ಮಸ ಏನು ಮಸ ಅಂದರೇನು? ಮಸಕ್ಕೆ ಏನಂತೇವಿ? ಮಹತ್ತಮ ಸಾಮಾನ್ಯ ಅಪವರ್ತನ. ಏನು? ಮಹತ್ತಮ ಸಾಮಾನ್ಯ ಅಪವರ್ತನ. ಮಹತ್ತಮ ಅಂದ್ರೆ ಏನು? ದೊಡ್ಡದು. ಸಾಮಾನ್ಯ ಅಂದ್ರೆ ಏನು? ಸಾಮಾನ್ಯ ಅಪವರ್ತನಗಳು ಅಂತ ಹೇಗೆ ಅರ್ಥ ಆಗುತ್ತೆ. ಹೌದಿಲ್ಲ? ಅಂದ್ರೆ ಮಹತ್ತಮ ಸಾಮಾನ್ಯ ಅಪವರ್ತನಗಳನ್ನ ಏನಂತ ಕರಿತೀವಿ ನಾವು? ಮಸ ಅಂತ ಹೇಗೆ ಕರಿತೀವಿ. ಶಾರ್ಟ್ಕಟ್ ಆಗಿದ್ನ ಏನಂತ ಕರಿತೀವಿ ನಾವು? ಮ ಸ ಅಂತ ಹೇಗೆ ಕರಿತೀವಿ. ಏನಪ್ಪಾ ಮಸ ಅಂತ ಹೇಗೆ ಅನ್ನೋಂತರ ನೋಡೋದಾದ್ರ ಇದನ್ನ ಎರಡು ವಿಧಾನದೊಳಗ ಬಿಡಿಸ್ಬೋದು. ಅಂದ್ರೇನು? ಮಸ ಮೇಲೆ ಬರುವಂತ ಸಮಸ್ಯೆಗಳನ್ನ ಎರಡು ವಿಧಾನದೊಳಗ ಇಂದಿನ ತರಗತಿ ಒಳಗ ಬಿಡಿಸುವುದು ಯಾವ ರೀತಿ ಅಂತ ಹೇಗೆ ತಿಳ್ಕೊನಂತ. ಅದ್ರೇನಾಗಿ ಎರಡು ರೀತಿ ವಿಧಾನದ ಮೇಲೆ ಬಿಡಿಸುವಾಗ ಎರಡು ರೀತಿ ಡೆಫಿನಿಷನ್ಸ್ನ ನಾವು ಇದ್ರ ಮೇಲೆ ಕೊಡಬಹುದು. ಮೊದಲೇದು ಯಾವ ರೀತಿ ಯಾವ ವಿಧಾನದಿಂದ ಬಿಡಿಸೋದು ಅಂತ ಹೇಗೆ ನೋಡೋದಾದ್ರ ಏನ್ ಮಾಡೋಣ? ಮೊದಲನೇದಾಗಿ ಸಾಮಾನ್ಯ ಅಪವರ್ತನಗಳನ್ನ ಪಟ್ಟಿ ಮಾಡುವ ಮೂಲಕ. ಏನು? ಸಾಮಾನ್ಯವಾದ ಅಪವರ್ತನಗಳನ್ನ ಪಟ್ಟಿಯ ಮಾಡುವ ಮೂಲಕ ಮಸವನ್ನ ಯಾವ ರೀತಿ ಕಂಡು ಹಿಡಿದಂತೆ ನೋಡೋಣಂತ. ಒಂದು ಎಕ್ಸಾಂಪಲ್ನ ತಗೋಣಂತ. ಏನಪ್ಪಾ ಎಕ್ಸಾಂಪಲ್ ಅಂದ್ರ 12 ಮತ್ತು 16ರ ಮಸ. ಏನು? 12 ಮತ್ತು 16ರ ಮಸವನ್ನು ಕಂಡುಹಿಡಬೇಕು. ಅಂದ್ರ ಎರಡು ಸಂಖ್ಯೆಗಳನ್ನ ಕೊಟ್ರ. ಯಾವ ಎರಡು ಸಂಖ್ಯೆಗಳು? 12 ಮತ್ತು 16 ಎಂಬ ಎರಡು ಸಂಖ್ಯೆಗಳನ್ನು ಕೊಟ್ರ. ಹೌದಲ್ವಾ? ಹಾಗಾದ್ರ ಈ ಎರಡು ಸಂಖ್ಯೆಗಳನ್ನ ಬಳಸ್ಕೊಂಡ್ಕೆ ನಾವ್ ಏನ್ ಮಾಡೋಣ? ಈ ಸದ್ದ ಮಸವನ್ನ ಕಂಡುಹಿಡಿನಂತ. ಯಾವ ವಿಧಾನದಿಂದ? ಸಾಮಾನ್ಯ ಅಪವರ್ತನಗಳನ್ನ ಪಟ್ಟಿ ಮಾಡುವುದರ ಮೂಲಕ ಏನ್ ಮಾಡೋಣ ನಾವು? ಮಸವನ್ನ ಕಂಡುಹಿಡೀನಿ. ಏನಪ್ಪಾ ಮೊದಲ 12ರ ಅಪವರ್ತನಗಳು ಯಾವುವು ಅಂತ ಹೇಗೆ ಬರ್ಕೋಣಂತ ಮೊದಲೇದಾಗಿ. ಹೌದಾ? 12ರ ಅಪವರ್ತನಗಳು ಯಾವುವು? ಯೋಚನೆ ಮಾಡ್ರಿ. ಒಂದರಲಿತ ಭಾಗಿಸ್ಬೋದಾ ಅಪವರ್ತನಗಳು ಅಂತ ಹೇಗೆ? ಇಷ್ಟತನ ಗೊತ್ತಾಗಿದೆ ಅಲ್ಲ. ಅಪವರ್ತನಗಳಂದ್ರೆ ಏನು? ಕೊಟ್ಟಂತ ಸಂಖ್ಯೆಯನ್ನ ಯಾವ ಸಂಖ್ಯೆ ಸಂಪೂರ್ಣವಾಗಿ ಭಾಗಿಸ್ತಿರ್ತದಲ್ಲ ಅಂತ ಸಂಖ್ಯೆಗಳನ್ನ ಏನಂತ ಕರಿತೀವಿ ನಾವು? ಅಪವರ್ತನಗಳು ಅಂತ ಹೇಗೆ ಕರಿತೀವಿ. ಹೌದಿಲ್ಲ? ಹಂಗಂದ್ರ 12ರ ಅಪವರ್ತನಗಳು ಯಾವ್ಯಾವು? ಒಂದಾಗಿರ್ತೈತಿ. ಎಷ್ಟು? ಸಾಮಾನ್ಯವಾಗಿ 1. ಆನಂತರ 2. ಹೌದು. 2 6 12. 3 4 12. ಮತ್ತು 4 3 12. 6 2 12. ನಂತರ 12 1 12. ಹಾಗಾದ್ರೆ 12ರ ಅಪವರ್ತನಗಳು ಯಾವ್ಯಾವ ಇಲ್ಲಿ? 1 2 3 4 6 ಮತ್ತು 12. ಇವು ಯಾವ ಸಂಖ್ಯೆಯ ಅಪವರ್ತನಗಳಿವು? 12ರ ಅಪವರ್ತನಗಳು. ಹೌದಿಲ್ಲ? ಅದೇ ರೀತಿ 16ರ ಅಪವರ್ತನಗಳು ಯಾವುವು? ಅವಕ್ಕೂ ಬರ್ಕೋಣಂತ. 16ರ ಅಪವರ್ತನಗಳು 16 1ರಿಂದ ಭಾಗಿಸ್ಬೋದು. ಹೌದಾ? ಅದೇ ತರ 2ರಿಂದ ಭಾಗಿಸ್ಬೋದು. ಹೌದು. ಅದೇ ತರ 4 4 16. 4ಲಿಂದ ಭಾಗಿಸ್ಬೋದು. ಅನಂತರ 8 2 16. ಅದರಿಂದ ಭಾಗಿಸ್ಬೋದು. ಆನಂತರ 16ರಿಂದ ನೇರವಾಗಿ ಭಾಗಿಸ್ಬೋದು. ಹೌದಿಲ್ಲ? ಇಷ್ಟು ಸಂಖ್ಯೆಗಳು ಏನ್ ಮಾಡ್ಬೋದು? ಇವೆಲ್ಲ 1 2 4 8 16 ಎಲ್ಲ ಸಂಖ್ಯೆಗಳು ಏನಾಗ್ಯಾವು? 16ರ ಅಪವರ್ತನಗಳಾಗ್ಯಾವ. ಹೌದಾ? 12ರ ಅಪವರ್ತನಗಳು ಯಾವುವು? 1 2 3 4 ಮತ್ತು 6 12. ಹೌದಾ? ಈ 2 12 ಮತ್ತು 16ರ ಅಪವರ್ತನಗಳಲ್ಲಿ ಸಾಮಾನ್ಯ ಅಪವರ್ತನಗಳು ಯಾವುದವು? ಸಾಮಾನ್ಯ ಅಂದ್ರೇನು? ಎರಡು ಸಂಖ್ಯೆಗಳ ಅಪವರ್ತನಗಳಲ್ಲಿ ಎರಡು ಒಂದೇ ಅಪವರ್ತನಗಳನ್ನು ಹೊಂದಿರಬೇಕು. ಅಂದ್ರ ಎರಡು ಒಂದೇ ಸಂಖ್ಯೆಯಿಂದ ಹೋಗಿರುವಂತ ಸಂಖ್ಯೆಗಳು ಯಾವುದವು? ಸಾಮಾನ್ಯವಾಗಿ 1ರಿಂದ ಹೋಗ್ಯಾವ. ಹೌದಾ? 2 ಇವು ಎರಡಕ್ಕೂ 1 12ಕ್ಕೂ ಸಾಮಾನ್ಯ ಅಪವರ್ತನ ಆಗೈತಿ. 16ಕ್ಕೂ ಸಾಮಾನ್ಯವಾದ ಅಪವರ್ತನ ಆಗೈತಿ. ಎರಡು ಮಗ್ಗಿ 12ರಿಂದನೂ ಭಾಗಿಸ್ಬೋದು. 16ರನ್ನು 1 ಭಾಗಿಸೈತಿ. ಹೌದಾ? ಹಾಗಾದ್ರೆ ಎರಡನೇ ಸಂಖ್ಯೆಯನ್ನು ನೋಡೋಣ. ಎರಡನೇದು ಯಾವುದು? 2 12ರ ಅಪವರ್ತನೂ ಆಗೈತಿ. ಅದೇ ತರ 16ರ ಅಪವರ್ತನ ಕೂಡ ಆಗೈತಿ. ಹಂಗಾದ್ರೆ 2 ಕೂಡ ಸಾಮಾನ್ಯ ಅಪವರ್ತನ. ಅದೇ ರೀತಿ 12ರದೊಳಗ 3 ಅಪವರ್ತನ ಐತಿ. 4ರೊಳಗ ಐತೇನ? 16ರೊಳಗ ಐತೇನ? ಇಲ್ಲ. ಅದೇ ತರ 4 ಐತಿ. 12ರದು ಅಪವರ್ತನ 4 ಐತಿ. ಅದೇ ತರ 16ರ ಅಪವರ್ತನ
4 ಐತಿ. ಹೌದಿಲ್ಲ? ಇದು ಕೂಡ ಸಾಮಾನ್ಯ ಅಪವರ್ತನ ಐತಿ. ಅಂದ್ರ ಸಾಮಾನ್ಯ ಅಪವರ್ತನಗಳಂದ್ರೇನು? 2 ಸಂಖ್ಯೆಗಳ ಅಪವರ್ತನಗಳು ಸಮ ಅಥವಾ ಸೇಮ್ ಇದ್ವು ಅಂದ್ರ ಅಥವಾ ಒಂದೇ ತರನಾಗಿದ್ವು ಅಂದ್ರ ಅವುಗಳನ್ನ ಏನಂತ ಕರಿತೀವಿ ನಾವು? ಸಾಮಾನ್ಯ ಅಪವರ್ತನಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರ ಈ 2 ಸಂಖ್ಯೆಗಳಲ್ಲಿ ಸಾಮಾನ್ಯ ಅಪವರ್ತನಗಳು ಯಾವ್ಯಾವದವು? 1, 2 ಮತ್ತು 4. 7 ಸಾಮಾನ್ಯ ಅಪವರ್ತನಗಳು ಯಾವ್ಯಾವದಾವು ಇಲ್ಲಿ? ಸಾಮಾನ್ಯ ಅಪವರ್ತನಗಳು ಯಾವ್ಯಾವದಾವು ಇಲ್ಲಿ? 1, 2 ಮತ್ತು 4. ಈ 3 ಏನಾಗ್ಯಾವ ಇಲ್ಲಿ? ಸಾಮಾನ್ಯ ಅಪವರ್ತನಗಳಾಗ್ಯಾವ ಕೊಟ್ಟಂತ ಸಂಖ್ಯೆಗಳಲ್ಲಿ. ಈ ಸಾಮಾನ್ಯ ಅಪವರ್ತನಗಳಲ್ಲಿ ಯಾವುದು ದೊಡ್ಡ ಸಂಖ್ಯೆ ಐತಿ? ಅಪವರ್ತನಗಳಲ್ಲಿ ಯಾವ ದೊಡ್ಡ ಅಪವರ್ತನ ಐತಿ? 1 ಐತೆ, 2 ಐತೆ, 4 ಐತೆ. ಹಾಗಾದ್ರ ಯಾವ್ದೈತಿ ದೊಡ್ಡದು? 4 ಅತಿ ದೊಡ್ಡ ಅಪವರ್ತನ ಆಗೈತಿ. ಹಾಗಾದ್ರ ಆ ನಮ್ಗ ಮಸಾದ ವಾಕ್ಯ ಏನಾಗುತ್ತಂದ್ರ ಡೆಫಿನಿಷನ್ ಏನೈತೆ ಅಂದ್ರ ಕೊಟ್ಟಂತ ದತ್ತ ಸಂಖ್ಯೆಗಳಲ್ಲಿ ಕೊಟ್ಟಂತ ದತ್ತ ಸಂಖ್ಯೆಗಳಲ್ಲಿ ಸಾಮಾನ್ಯ ಅಪವರ್ತಗಳಲ್ಲಿ ಯಾವುದು ದೊಡ್ಡ ಅಪವರ್ತನವಾಗಿರುವುದು? ಕೊಟ್ಟಂತ ದತ್ತ ಸಂಖ್ಯೆಗಳಲ್ಲಿ ಅಥವಾ ದತ್ತ ಸಂಖ್ಯೆಗಳಲ್ಲಿ ಸಾಮಾನ್ಯ ಅಪವರ್ತಗಳಲ್ಲೇ ಯಾವುದು ದೊಡ್ಡ ಅಪವರ್ತನ ಆಗಿರ್ತೈತೋ ಅದನ್ನ ನಾವು ಏನಂತ ಕರಿತೀವಿ? ಅಂತ ಕರಿತೀವಿ. ಏನ್ ಹೇಳಕತ್ತೀನಿ ನಾನು? ಕೊಟ್ಟಂತ ದತ್ತ ದತ್ತ ಸಂಖ್ಯೆಗಳು ಯಾವ್ದಾವು ಇಲ್ಲಿ? 12 ಮತ್ತು 16 ಎಂಬ 2 ದತ್ತ ಸಂಖ್ಯೆಗಳನ್ನು ಕೊಟ್ಟರು. ಹೌದಿಲ್ಲ? ಈ 2 ಕೊಟ್ಟಂತ ದತ್ತ ಸಂಖ್ಯೆಗಳಲ್ಲಿ ಸಾಮಾನ್ಯ ಅಪವರ್ತನ ಅಂದ್ರೆ ಯಾವ್ದಿಲ್ಲಿ? 1, 2 ಮತ್ತು 4. ಹೌದಾ? ಸಾಮಾನ್ಯ ಅಪವರ್ತನಗಳಲ್ಲಿ ದೊಡ್ಡ ಅಪವರ್ತನವನ್ನ ದೊಡ್ಡ ಅಪವರ್ತನವನ್ನ ನಾವೇನಂತ ಕರಿತೀವಿ? ಅಂತ ಕರಿತೀವಿ. ಅಂದ್ರ ದೊಡ್ಡ ಅಪವರ್ತನ ಇಲ್ಲಿ ಯಾವ್ದಾಗೈತಿ? 4. ಹೌದಿಲ್ಲ? ಇನ್ನೊಂದ್ಸಲ ಹೇಳ್ತ ನೋಡ್ರಿ. ಕೊಟ್ಟಂತ ದತ್ತ ಸಂಖ್ಯೆಗಳಲ್ಲಿ ಸಾಮಾನ್ಯ ಅಪವರ್ತನಗಳಲ್ಲಿ ದೊಡ್ಡ ಅಪವರ್ತನವನ್ನ ನಾವೇನಂತ ಕರಿತೀವಿ? ಅಂತ ಕರಿತೀವಿ. ಎಷ್ಟಪ್ಪ? 12 ಮತ್ತು 16ರ ಮಸ ಎಷ್ಟೈತಿ ಇಲ್ಲಿ? 4. ಹೌದಾ? ನಿಮ್ಗೆ ಈಸಿಯಾಗಿ ಗೊತ್ತೈತಿ. 2 ಸಂಖ್ಯೆಗಳನ್ನ ಇಲ್ಲಿ ಕೊಟ್ರ. ಆ 2 ಸಂಖ್ಯೆಗಳ ಅಪವರ್ತನಗಳನ್ನ ಬರ್ಕೊಂಡೆ ನಾವು. ಯಾವ ರೀತಿ ಅಂದ್ರ ಸಾಮಾನ್ಯವಾಗಿ ಅಪವರ್ತನಗಳನ್ನ ಪಟ್ಟಿ ಮಾಡುವುದ್ರ ಮೂಲಕ ಯಾವ ರೀತಿ ಬಿಡಿಸಬಹುದು ಅಂತ ನೋಡುದಾದ್ರ ಕೊಟ್ಟಂತ ಸಂಖ್ಯೆಗಳನ್ನ 2 ಸಂಖ್ಯೆಗಳ ಅಪವರ್ತನಗಳನ್ನ ಬರ್ಕೋಬೇಕು. ಬರ್ಕೊಂಡ ನಂತರ ಆ ಕೊಟ್ಟಂತ ಸಂಖ್ಯೆಗಳಲ್ಲಿ ಬಂದಂತ ಅಪವರ್ತನಗಳಲ್ಲಿ 2 ಸಂಖ್ಯೆಗಳಲ್ಲಿರುವ ಸಾಮಾನ್ಯ ಅಪವರ್ತನಗಳು ಯಾವ್ದು ಅಂತ ಬರ್ಕೋಬೇಕು. ಬರ್ಕೊಂಡ ನಂತರ ಬಂದಂತ ಸಾಮಾನ್ಯ ಅಪವರ್ತನಗಳಲ್ಲಿ ಯಾವುದು ದೊಡ್ಡದ ಅಪವರ್ತನ ಇರ್ತದಲ್ಲ ಅದೇ ಏನಾಗಿರ್ತೈತಿ? ಕೊಟ್ಟಂತ ಸಂಖ್ಯೆಯ ಮಸ ಆಗಿರ್ತೈತಿ. ಹೌದಾ? ಇದಕ್ಕ ಡೆಫಿನಿಷನ್ ಏನಂತ ಹೇಳ್ತೀನಿ ನೋಡ್ರಿ. ದತ್ತ ಸಂಖ್ಯೆಗಳಲ್ಲಿ ಸಾಮಾನ್ಯ ಅಪವರ್ತನಗಳಲ್ಲೇ ದೊಡ್ಡ ಅಪವರ್ತನವನ್ನ ದತ್ತ ಸಂಖ್ಯೆಗಳಲ್ಲಿ ಬಂದಂತ ಸಾಮಾನ್ಯ ಅಪವರ್ತನಗಳಲ್ಲೇ ದೊಡ್ಡ ಅಪವರ್ತನವನ್ನ ನಾವೇನಂತ ಕರಿತೀವಿ? ಮಸ ಅಂತ ಕರಿತೀವಿ. ಅದನ್ನ ಏನಂತ ತಿಳ್ಕೊಬೇಕು ನಾವು? ಮಸ ಅಂತ ತಗೋಬೇಕು. ಯಾವ್ದು ಸಾಮಾನ್ಯ ಅಪವರ್ತನಗಳನ್ನ ಪಟ್ಟಿ ಮಾಡೋದ್ರ ಮೂಲಕ ಯಾವ ರೀತಿ ಮಸವನ್ನು ಬಿಡಿಸಬಹುದು ಅಂದ್ರೆ ಈ ರೀತಿ ಬಿಡಿಸಬಹುದು. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ನೋಡೋಣಂತ. ಏನಪ್ಪಾ ಎಕ್ಸಾಂಪಲ್? ಇನ್ನೊಂದು ಯಾವ್ದಂದ್ರ 12 ಮತ್ತು 18 ಅಂತ ಒಂದು ಸಂಖ್ಯೆಯನ್ನು ತಗೋತೀವಿ. 12 ಮತ್ತು 18 ಎಂಬ 2 ಸಂಖ್ಯೆಗಳನ್ನು ತಗೊಂಡೇವಿ. ಮೊದಲ ಏನ್ ಮಾಡೋಣ? 12ರ ಅಪವರ್ತನಗಳನ್ನು ಬರ್ಕೊಂಡಂತ 12ರ ಅಪವರ್ತನಗಳನ್ನು ಬರ್ಕೊಂಡು 12ರ ಅಪವರ್ತನಗಳು ಯಾವುವು? 1, 2, 3, 4, 6 ಮತ್ತೆ 12. ಹೌದಿಲ್ಲ? 12 1 12 12 ಆಗೈತಿ. 2 6 12, 3 4 12, 4 3 12, 6 2 12, 12 1 12. ಇವೆಲ್ಲ ಮಗ್ಗಿಗಳಿಂದ ನಾವು ಏನ್ ಮಾಡಬಹುದಾಗೈತಿ? 12ಅನ್ನ ಭಾಗಿಸಬಹುದು. ಇವುಗಳನ್ನ ಏನಂತ ಕರಿತೇವಿ? ಅಪವರ್ತನಗಳು ಅಂತ ಕರಿತೇವೆ. 12ರ ಅಪವರ್ತನಗಳು 1, 2, 3, 4, 6 ಮತ್ತು 12. ಹೌದಾ? ಅದೇ ತರ 8ರ ಅಪವರ್ತನಗಳು ಯಾವುವು? 8ರ ಅಪವರ್ತನಗಳು ಯಾವುವು ಅಂತ ನೋಡೋಣ. 1,
2 4 ಮತ್ತು 8 ಏನು 1 2 4 8 ಇವೇನಾಗ್ಯಾವು 8ರ ಅಪವರ್ತನಗಳಾಗ್ಯಾವ ಹೌದಿಲ್ಲ. ಹಾಗಾದ್ರೆ ನೋಡ್ರಿ 2ಗಳಲ್ಲಿ ಸಾಮಾನ್ಯ ಅಪವರ್ತನಗಳು ಯಾವ? ಸಾಮಾನ್ಯ ಅಪವರ್ತನಗಳಂದ್ರೇನು? ಬಂದಂತ ಅಪವರ್ತನಗಳಲ್ಲಿ 2 ಸಂಖ್ಯೆಗಳಲ್ಲೂ ಅದೇ ತರ ಅಪವರ್ತನಗಳು ಇರಬೇಕು. ಅಂತ ಸಂಖ್ಯೆಗಳನ್ನ ಏನಂತೇವೆ ನಾವು ಸಾಮಾನ್ಯ ಅಪವರ್ತನಗಳು ಅಂತ ಹೇಗೆ ಕರಿತೀವಿ. ಹಾಗಾದ್ರೆ ಸಾಮಾನ್ಯ ಅಪವರ್ತನಗಳು ಯಾವುವು ನೋಡೋದಾದ್ರ 1 2 ಮತ್ತು 4 ನೋಡ್ರಿ. ಫಸ್ಟ್ 12ರಾಗೂ 1 ಐತಿ, 8ರೊಳಗೂ 1 ಐತಿ. ಇದೊಂದು ಸಾಮಾನ್ಯ ಅಪವರ್ತನ ಆಯ್ತು ಹೌದಾ. ಅದೇ ತರ 12ರಾಗೂ 2 ಐತಿ, 8ರಾಗೂ 2 ಐತಿ. ಇದು ಕೂಡ ಸಾಮಾನ್ಯ ಅಪವರ್ತನ ಆಯ್ತು ಹೌದಾ. ಅದೇ ತರ 3 12ರೊಳಗ ಐತಿ, 8ರೊಳಗ ಇಲ್ಲ. ಅದೇ ತರ 12ರೊಳಗ 4 ಐತಿ, 8ರೊಳಗ 4 ಐತಿ ಹೌದಿಲ್ಲ. ಇದು ಕೂಡ ಏನಾಗೈತಿ ಸಾಮಾನ್ಯ ಅಪವರ್ತನ ಆಗೈತಿ. 12ರೊಳಗ 6 ಐತಿ, 8ರೊಳಗ 8 ಅಷ್ಟೇ ಐತಿ, 6 ಇಲ್ಲ. 12 ಅಂತೂ ಬರೋದೇ ಇಲ್ಲ ಹೌದಿಲ್ಲ. ಹಂಗಂದ್ರ ಇಲ್ಲಿ ಸಾಮಾನ್ಯ ಅಪವರ್ತನಗಳು ಯಾವ್ಯಾವು? 1 2 ಮತ್ತು 4 ಹೌದಾ. 1 2 4 ಇವು 3 ಏನಾಗ್ಯಾವು ಸಾಮಾನ್ಯ ಅಪವರ್ತನಗಳಾಗ್ಯಾವ. ನಮ್ ಕಂಡೀಷನ್ ಏನ್ ಹೇಳಿ ನಾನು ಮಸಾ ಪಟ್ಟಿ ಸಾಮಾನ್ಯ ಅಪವರ್ತನಗಳನ್ನು ಪಟ್ಟಿ ಮಾಡೋದ್ರ ಮುಖಾಂತರ ಯಾವ ರೀತಿ ಕಂಡುಹಿಡಿಬೇಕಂತ ಹೇಳಿ ನಾನು ಬಂದಂತ ಸಾಮಾನ್ಯ ಅಪವರ್ತನಗಳಲ್ಲಿ ಯಾವ ಅಪವರ್ತನ ದೊಡ್ಡದಿರ್ತೈತಲ್ಲ ಅದನ್ನ ನಾವು ಏನಂತ ಕರಿತೇವಿ? ಕೊಟ್ಟಂತ ಸಂಖ್ಯೆಯ ಮಸ ಅಂತ ಹೇಗೆ ಕರಿತೀವಿ ಹೌದಿಲ್ಲ. ಹಾಗಾದ್ರ ಕೊಟ್ಟಂತ ಸಂಖ್ಯೆಗಳಲ್ಲಿ ದೊಡ್ಡ ಅಪವರ್ತನ ಯಾವ್ದಾಗೈತಿ ಇಲ್ಲಿ? 4 ಹೌದಾ ಹೌದಿಲ್ಲ. 4. ಹಾಗಾದ್ರೆ 12 ಮತ್ತು 18ರ ಮಸ ಎಷ್ಟಾಗಿರ್ಬೋದು? 4 ಆಗಿರ್ತೈತಿ ಹೌದಿಲ್ಲ. ನಮ್ಗೇನೈತಿ ಕಂಡೀಷನ್? ಕೊಟ್ಟಂತ ದತ್ತ ಸಂಖ್ಯೆಗಳ ಸಾಮಾನ್ಯ ಅಪವರ್ತನಗಳಲ್ಲಿ ಸಾಮಾನ್ಯ ಅಪವರ್ತನಗಳಲ್ಲಿ ದೊಡ್ಡ ಅಪವರ್ತನವನ್ನ ನಾವೇನಂತ ಕರಿತೇವಿ? ಮಸ ಅಂತ ಹೇಗೆ ಕರಿತೇವೆ ಹೌದಿಲ್ಲ. ಕೊಟ್ಟಂತ ಸಂಖ್ಯೆಗಳು ಇಲ್ಲಿ ಯಾವ್ದವು? 12 ಮತ್ತು 8 ಅಂತ ಹೇಗೆ 2 ಸಂಖ್ಯೆಗಳನ್ನು ಕೊಟ್ಟಾರ. ಕೊಟ್ಟಂತ 2 ಸಂಖ್ಯೆಗಳದಾವ. ಈ 2 ಸಂಖ್ಯೆಗಳಲ್ಲಿ ಬಂದಂತ ಅಪವರ್ತನಗಳಲ್ಲಿ ಸಾಮಾನ್ಯ ಅಪವರ್ತನಗಳದಾವ ಹೌದಲ್ಲ. ಆ ಸಾಮಾನ್ಯ ಅಪವರ್ತನಗಳಲ್ಲಿ ಯಾವ್ದು ದೊಡ್ಡದು ಇರ್ತೈತಲ್ಲ ಅದನ್ನ ಏನಾಗಿರ್ತೈತಿ? ಮಸ ಆಗಿರ್ತೈತಿ. ನಾವು ಇದು ಯಾವ ವಿಧಾನ ಇದು? ಸಾಮಾನ್ಯ ಅಪವರ್ತನಗಳನ್ನ ಪಟ್ಟಿ ಮಾಡೋದ್ರ ಮೂಲಕ ಯಾವ ರೀತಿ ಮಸವನ್ನು ಕಂಡು ಹಿಡಿಯಬಹುದು ಅಂತ ಹೇಗೆ ನಾವು ತಿಳ್ಕೊಂಡೇವೆ ಹೌದಿಲ್ಲ. 2 ಎಕ್ಸಾಂಪಲ್ ಮುಖಾಂತರ ಇನ್ನು ಸಾಕಷ್ಟು ಎಕ್ಸಾಂಪಲ್ಸ್ನ ಇದ್ರ ಮೇಲೆ ನೀವು ಬಿಡಿಸ್ಬಹುದು. ಏನಿದು ಸಿಂಪಲ್ ಆಗಿ ಕೊಟ್ಟಂತ ಎಷ್ಟು ಸಂಖ್ಯೆಗಳು, ಈ 2 ಅಂತಲ್ಲ, ನೀವು 3 ಸಂಖ್ಯೆಗಳನ್ನು ಕೊಡ್ಬೋದು, 4 ಸಂಖ್ಯೆಗಳನ್ನು ಕೊಡ್ಬೋದು, ಬೇಕಾದಷ್ಟು ಸಂಖ್ಯೆಗಳ ಮೇಲೆ ನಾವು ಬಿಡಿಸ್ತಾ ಹೋಗ್ಬೋದು. ಸಿಂಪಲ್ ಆಗಿ ಏನು ಕೊಟ್ಟಂತ ಸಂಖ್ಯೆಗಳ ಅಪವರ್ತನಗಳನ್ನು ಬರ್ಕೋಬೇಕು. ಅಪವರ್ತನಗಳ ಬರ್ಕೊಂಡ ನಂತರ ಕೊಟ್ಟಂತ ಸಂಖ್ಯೆಗಳಲ್ಲಿ ಸಾಮಾನ್ಯ ಅಪವರ್ತನಗಳನ್ನು ಪಟ್ಟಿ ಮಾಡ್ಕೋಬೇಕು. ಹೊರಗಡೆ ಪಟ್ಟಿ ಮಾಡ್ಕೊಂಡ್ಕೆ ಬಂದಂತ ಸಾಮಾನ್ಯ ಅಪವರ್ತನಗಳಲ್ಲಿ ಯಾವ ಅಪವರ್ತನ ದೊಡ್ಡದಿರ್ತೈತಲ್ಲ ಅದೇ ಏನಾಗಿರ್ತೈತಿ? ಕೊಟ್ಟಂತ ಸಂಖ್ಯೆಯ ಮಸ ಆಗಿರ್ತೈತಿ. ಇದು ಯಾವುದು? ಸಾಮಾನ್ಯ ಅಪವರ್ತನಗಳನ್ನ ಪಟ್ಟಿ ಮಾಡುವುದರ ಮೂಲಕ ನಾವು ಮಸವನ್ನ ಕಂಡು ಹಿಡಿಯುವ ರೀತಿ. ಇನ್ನೊಂದು 2ನೇ ವಿಧಾನ ನೋಡ್ಕಂತರ ನಾವು ನೋಡೋಣಂತೆ. ಏನಪ್ಪ 2ನೇ ವಿಧಾನ ಅಂದ್ರ ಅವಿಭಾಜ್ಯ ಅಪವರ್ತನಗಳ ಮೂಲಕ. ಏನು? ಅವಿಭಾಜ್ಯ ಅಪವರ್ತನಗಳ ಮೂಲಕ ಯಾವ ರೀತಿ ನಾವು ಕಂಡು ಹಿಡಿದಂತೆ ನೋಡೋಣಂತ. ಏನು? ಕೊಟ್ಟಂತ ಇಲ್ಲಿ ಸಂಖ್ಯೆಗಳದಾವ. ಏನಂತ ಹೇಳಿ ನಾನು? ಅವಿಭಾಜ್ಯ ಅಪವರ್ತನಗಳಂದ್ರೆ ಏನಂತ ಹೇಳಿದ್ ನಾನು? ಒಂದ್ಸಲ ನೆನ್ಸ್ಕೋರಿ. ಅಪವರ್ತನಗಳು ಏನಾಗಿರ್ಬೇಕು? ಅವಿಭಾಜ್ಯ ಸಂಖ್ಯೆಗಳಾಗಿದ್ರ ಏನು? ಬಂದಂತ ಕೊಟ್ಟಂತ ಸಂಖ್ಯೆಯ ಅಪವರ್ತನಗಳು ಏನಾಗಿರ್ಬೇಕು? ಅವಿಭಾಜ್ಯ ಸಂಖ್ಯೆಗಳಾಗಿದ್ದು ಅಂದ್ರ ಅಂತಹ ಅಪವರ್ತನಗಳನ್ನು ಏನಂತ ಕರಿತೇವೆ ನಾವು? ಅವಿಭಾಜ್ಯ ಅಪವರ್ತನಗಳು ಅಂತ ಹೇಳಿ ಕರಿತೇವೆ. ಅದನ್ನ ಏನ್ ಮಾಡ್ತಿದ್ದೆ ನಾವು? ಆಗ ಪ್ರಶ್ನೆ ಪಟ್ಟಿ ಮಾಡೋದ್ರ ಮೂಲಕ ಅಂದ್ರ ಸಾಮಾನ್ಯ ಅಪವರ್ತನ ಅಂದ್ರೇನು? ಅಪವರ್ತನಗಳನ್ನು ತಗೋತಿದ್ದೇವೆ. ಫಸ್ಟ್ ಕೊಟ್ಟಂತ ಸಂಖ್ಯೆ ಅಪವರ್ತನಗಳನ್ನು ಕಂಡು ಹಿಡ್ಕೋತಿದ್ದೇವೆ. ಆನಂತರ ಏನ್ ಮಾಡ್ತಿದ್ದೇವೆ? ಸಾಮಾನ್ಯ ಅಪವರ್ತನಗಳನ್ನು ತಗೋತಿದ್ದೇವೆ. ಅವುಗಳಲ್ಲಿ ಯಾವ್ದು ದೊಡ್ಡ ಇರ್ತದಲ್ಲ ಅದನ್ನ ಏನಂದಿರ್ತೇವೆ ನಾವು? ಮಸ ಅಂತ ಹೇಗೆ ಕರಿತೇವೆ. ನಾವೇನಿದನ್ನ ಅವಿಭಾಜ್ಯ ಅಪವರ್ತನಗಳ ಮೂಲಕ. ಅವಿಭಾಜ್ಯ ಅಪವರ್ತನ ಅಂತಂದ್ರೆ ಏನಂದ್ರ ಸಿಂಪಲ್ ಆಗಿ ಭಾಗಾಕಾರ ರೀತಿ ಮಾಡೋದ್ರ ಮುಖಾಂತರ ಏನ್ ಮಾಡ್ಬೋದು ನಾವು? ಮಸವನ್ನ ಕಂಡು ಹಿಡಿಬಹುದು. ಒಂದು ಎಕ್ಸಾಂಪಲ್ ನ ನೋಡೋಣಂತ. ಏನಪ್ಪಾ ಎಕ್ಸಾಂಪಲ್ ಅಂದ್ರ ಅದೇ ಎಕ್ಸಾಂಪಲ್ ತಗೊಂಡಂತ ಫಸ್ಟ್ ಎಕ್ಸಾಂಪಲ್ 12 ಮತ್ತು 16. ಏನು? 12 16. 12 16ರ ಮಸ ಎಷ್ಟು ಬಂದಿತ್ತು? ತಗಳೆ 4 ಬಂದಿತ್ತು. ಈ ವಿಧಾನ ಮಾಡಿದ್ರು ಕೂಡ ಎಷ್ಟು ಬರೋಕ್ ನಮ್ಗೆ? ಈಗ 4 ಬರೋಕ್ ಅಂದಾಗ ಆ ವಿಧಾನ ತಕ್ಕಂತೆ ಈ ವಿಧಾನ ಕೂಡ ಏನಾಗುತ್ತೆ? ಸರಿಯಾಗಿರ್ತೈತೆ ಅಂತ ಹೇಳ್ತೇವೆ ನಾವು ಹೌದಿಲ್ಲ. ಯಾವುದೇ ರೀತಿ ಈ ವಿಧಾನದೊಳಗೆ ಮಾಡಿದ್ರು
ಯಾವುದು ಅವಿಭಾಜ್ಯ ಅಪವರ್ತನಗಳ ವಿಧಾನದೊಳಗೆ ಮಾಡಿದ್ರು ಅದೇ ಉತ್ತರ ಬರ್ಬೇಕು. ಅದೇ ರೀತಿ ಸಾಮಾನ್ಯ ಅಪವರ್ತನಗಳ ಪಟ್ಟಿ ಮಾಡೋದ್ರ ಮೂಲಕ ಮಾಡಿದ್ರು ಅದೇ ಉತ್ತರ ಬರ್ಬೇಕು. ಹೌದಿಲ್ಲ? ಅಂದಾಗ ಏನಿರ್ತಾವು ಕಂಡೀಷನ್ 2 ರೈಟ್ ಅಂತ ಹೇಳಕ್ಕೆ ನಾವು ಕರಿತೀವಿ. ಅದನ್ನ ಏನ್ ಮಾಡ್ತಿದ್ದೇವಿ, ಸಾಮಾನ್ಯ ಅಪವರ್ತನಗಳು ಯಾವ್ದು ದೊಡ್ಡದಿರ್ತೈತಿ ಅದನ್ನ ಕಂಡುಹಿಡಿತಿದ್ದೆ ನಾವು. ಹೌದಿಲ್ಲ? ಇಲ್ಲಿ ಏನ್ ಮಾಡೋಣ ಅಂತಂದ್ರ ಭಾಗಾಕಾರ ರೀತಿ ಮಾಡೋದ್ರಿಂದ ತಿಳ್ಕೊತೇವೆ. ಏನಪ್ಪಾ ಯಾವ ರೀತಿ ಅಂತಂದ್ರ ಒಂದು ಬಿಡಿಸ್ಕೆ ತೋರಿಸ್ತೀನಿ ಅಂತ ನೋಡ್ರಿ. ಯಾವ ರೀತಿ ಕಂಡುಹಿಡಿಯಬೇಕು 12 ಮತ್ತು 16ರ ಮಸಾವನ್ನ ಯಾವ ರೀತಿ ನಾವು ಕಂಡುಹಿಡಿದ ಅಂತ ಹೇಗೆ ನೋಡೋಣಂತ. ಕೊಟ್ಟಂತ ಸಂಖ್ಯೆಗಳು ಯಾವ್ದವು 12 ಮತ್ತು 16 ಅದಾವ. ಹೌದಾ? ಈ 2 ಸಂಖ್ಯೆಗಳು ಇವಕ್ಕನ್ನ ಏನ್ ಮಾಡೋಣ ಅಂದ್ರ ಭಾಗಿಸೋಣ ನಂತರ. 2 ಏನದಾವ ಸಮ ಸಂಖ್ಯೆಗಳದಾವ. ಆದ್ರಿಂದ ಏನ್ ಮಾಡೋದು ನಾವು 2ರಿಂದ ಭಾಗಿಸ್ಬಹುದು. ಹೌದಿಲ್ಲ? 2 6 12 2 8 16. ಹೌದಾ? 2 6 12 ಆಗುತ್ತಾ, 2 8 16. ಹೌದಾ? ಅದೇ ತರ ಇದನ್ನ ನೆಕ್ಸ್ಟ್ ಮತ್ತೆ ಭಾಗಿಸ್ಬಹುದು. ಎಷ್ಟರಲ್ಲಿ 2ರ ಮಗ್ಗಿಲೆ ಭಾಗಿಸ್ಬೋದು. 2 ಸರಿ ಸಮ ಸಂಖ್ಯೆಗಳ ಇರೋ ಸಂಖ್ಯೆ. 2 3 6 2 4 8. ಹೌದಾ? 2 ಹೋಯ್ತು. ನಿಶೇಷವಾಗಿ ಒಂಥರ ನಿಶೇಷವಾಗಿ ಅಲ್ಲ, ಇವೇನು ಅವಿಭಾಜ್ಯ ಸಂಖ್ಯೆಗಳ ರೂಪದೊಳಗೆ ಬರೋ ರೀತಿ ಭಾಗ ಹೋಯ್ತು. ಹೌದು ನೋಡ್ರಿ, 2 ಅನ್ನೋದು ಅವಿಭಾಜ್ಯ ಸಂಖ್ಯೆ. ಹೌದಾ? ಅದೇ ರೀತಿ 3. ಹೌದು? 4 ಅದನ್ನ ಇನ್ನೊಂದು ಭಾಗಿಸ್ಬೋದು. ಬಟ್ 2 ಒಂದೇ ಸಂಖ್ಯೆಯಿಂದ ಭಾಗಿಸ್ಬೇಕಾಗತ್ತೆ ನಾವು. ಹೌದಾ? 2 ಒಂದೇ ಸಂಖ್ಯೆಯಿಂದ ಹೋಗ್ತಿರ್ಬೇಕು. ಆ ರೀತಿ ಭಾಗಿಸಕ್ ಬರ್ತದೆ 2 ಸಂಖ್ಯೆಗಳನ್ನ. ನೋಡ್ರಿ ನೆಕ್ಸ್ಟ್ ಅದು ಅವಿಭಾಜ್ಯ ಅಪವರ್ತನಗಳನ್ನ ಯಾವ ರೀತಿ ಕಂಡು ಹಿಡಿದೆ ಅಂದ್ರ ಇಲ್ಲಿ ನೋಡೋಣ. ನೋಡ್ರಿ ಏನ್ ಮಾಡಿದೆ ನಾವು ಇಲ್ಲಿ ಫಸ್ಟ್ 12 16 ಐತಿ. ಅದನ್ನ 2 6 12 2 8 16 ತಗೊಂಡಿವಿ. ಆನಂತರ ಹೊಳ್ಳಿ 6 8ನ 2 3 6 ಮತ್ತ 2 4 8. ಆನಂತರ ಬಂದಿದ್ದೇನು 3 4 ಬಂತು. ಇದು ಯಾವ್ದಾರ ಒಂದೇ ಮಗ್ಗಿಲಿತ್ತ ಹೋಗುತ್ತ ನೋಡ್ರಿ? ಹೋಗಲ್ಲಿಲ್ಲ ಅಂದಾಗ ಇದ್ರ ಮಸ ಏನಾಗಿರ್ಬೋದು ಬಂದಂತ ಏನೈತಿ ಅವಿಭಾಜ್ಯ ಅಪವರ್ತನಗಳ ಮೂಲಕ ಅಂತ ಹೇಳಿ ನಾನು. ಅಂದ್ರ ಅಪವರ್ತನಗಳಂದ್ರೆ ಏನಾಗಿರ್ಬೇಕು, ಅವಿಭಾಜ್ಯ ಸಂಖ್ಯೆಗಳಂದ್ರೆ ಏನಾಗಿರ್ಬೇಕು ಇಲ್ಲಿ ಯಾವ್ಯಾವ ಸಂಖ್ಯೆಯಿಂದ ಭಾಗಿಸ ನಾವು 2 ಮತ್ತು 2. ಹೌದಿಲ್ಲ? 2 ಮತ್ತು 2ರಿಂದ ಭಾಗಿಸೇವೆ. 2 ಇಂಟು 2 ಆದ್ರೆ ಎಷ್ಟಾಗುತ್ತೆ 4. ಅಂದ್ರ 12 ಮತ್ತು 16ರ ಮಸ ಏನಾಗೈತಿ ಇಲ್ಲಿ 4. ಹೌದಾ? ಅಂದ್ರ ಸಿಂಪಲ್ ಆಗಿ ಕೊಟ್ಟಂತ ಸಂಖ್ಯೆಯನ್ನ ನಾವು ಭಾಗಿಸ್ತಾ ಹೋಗ್ಬೇಕು. 12 16 ಐತಿ. ಅದನ್ನ 2ರಲ್ಲಿ ಭಾಗಿಸೇವಿ. 2 6 2 8 2 3 2 4. ಹೌದಾ? ಈ ಭಾಗಿಸಿದ ನಂತರ ನೆಕ್ಸ್ಟ್ ಈ ಸಂಖ್ಯೆಗಳು ಏನು 3 4 ಬಂದಲ್ಲ, ಇವ್ 2 ಒಂದೇ ಮಗ್ಗೆ ಹೋಗಲ್ಲ. ಒಂದೇ ಮಗ್ಗಿ ಒಳಗ ಹೋಗು ತಕನು ಭಾಗಿಸ್ಬೇಕು. ಒಂದೇ ಮಗ್ಗಿಗೆ ಯಾವಾಗ ಹೋಗುದ್ ನಿಂದಿರ್ತದಲ್ಲ ಅವಾಗ ನಾವು ಸ್ಟಾಪ್ ಮಾಡ್ಬೇಕು. ಅವು ಏನ್ ಬಂದಿರ್ತಾವಲ್ಲ, ಯಾವ್ಯಾವ ಮಗ್ಗಿಯಿಂದ ನಾವು ಭಾಗಿಸಿರ್ತೇವಲ್ಲ ಆ ಸಂಖ್ಯೆಗಳ ಗುಣಕವನ್ನ ಅವು ಏನ್ ಗುಣಿಸಿದಂತ ಬರ್ತಾವಲ್ಲ, ಏನು 2 ಇಂಟು 2 ಸಂಖ್ಯೆಗಳದಾವು. ಆ 2 ಸಂಖ್ಯೆಯನ್ನು ಗುಣಿಸಿದಾಗ ಬರುವಂತ ಸಂಖ್ಯೆಯನ್ನ ಉತ್ತರವನ್ನ ನಾವು ಏನಂತ ಕರಿತೇವಿ, ಮಸ ಅಂತ ಹೇಗೆ ಕರಿತೇವಿ. ಹಾಗಾದ್ರ ಇವ್ 2ರೊಳಗ ಸಾಮಾನ್ಯ ಅಪವರ್ತನಗಳು ಯಾವ್ದಾವ ಇಲ್ಲಿ 2 ಇಂಟು 2. ಇವ್ 2 ಅವತಾವಿಲ್ಲ, ಇವು ಸಾಮಾನ್ಯ ಅಪವರ್ತನಗಳು. ಹೌದಿಲ್ಲ? 2 ಇಂಟು 2 ಇವಕ್ಕೂರ್ನ ಏನಂತೇವಿ, ಇವು 2ಗಳ ಗುಣಕವನ್ನ ಏನಂತ ಕರಿತೇವೆ, ಮಸ ಅಂತ ಹೇಗೆ ಕರಿತೇವಿ. ಅದೇ ರೀತಿ ಸಾಮಾನ್ಯ ಅಲ್ಲದ ಅಪವರ್ತನಗಳು ಯಾವ್ದಾವ ಇಲ್ಲಿ? ಸಾಮಾನ್ಯ ಅಲ್ಲದ ಅಪವರ್ತನಗಳಂದ್ರೆ ಯಾವ ಇಲ್ಲಿ 3 ಮತ್ತು 4ನ್ನ ನಾವ್ ಏನಂತ ಕರಿತೇವಿ, ಸಾಮಾನ್ಯವಲ್ಲದ ಅಪವರ್ತನಗಳು ಅಂತ ಹೇಗೆ ಕರಿತೇವಿ. ಯಾಕಂದ್ರೆ ಇವ್ 2 ಒಂದೇ ಮಗ್ಗಿಯಿಂದ ಹೊಕ್ಕವನ್ ನೋಡ್ರಿ? ಹೋಗಲ್ಲ. ಅದಕ್ಕ ನಾವ್ ಏನಂತ ಕರಿತೇವೆ, ನಾವು ಸಾಮಾನ್ಯವಲ್ಲದ ಅಪವರ್ತನಗಳು ಅಂತ ಹೇಗೆ ಕರಿತೇವಿ. ಯಾವ್ದನ್ನ 3 ಇಂಟು 4ನ್ನ ನಾವೇನಂತ ಕರಿತೇವಿ, ಸಾಮಾನ್ಯವಲ್ಲದ ಅಪವರ್ತನಗಳು ಅಂತ ಹೇಗೆ ಕರಿತೇವಿ. ಹಾಗಾದ್ರ 12 ಮತ್ತು 16ರ ಮಸ ಎಷ್ಟೈತಿ 2 ಇಂಟು 2 4. ಹೌದಿಲ್ಲ? ನಾನು ಸಾಮಾನ್ಯ ಅಪವರ್ತನಗಳು ಮತ್ತು ಸಾಮಾನ್ಯವಲ್ಲದ ಅಪವರ್ತನಗಳು ಅಂತ ಯಾಕೆ ಬರ್ದೇನೆ ಅಂತಂದ್ರ, ಒಂದೊಂದ್ಸಲ ನಿಮ್ಗೆ ಕ್ವಶನ್ ಮಾಡಿರ್ತಾರೆ. ಯಾವ ರೀತಿ ಈ ರೀತಿನೂ ಕ್ವಶನ್ ಕೇಳಿರ್ಬೋದು. ಯಾವ್ದು 2 ಸಂಖ್ಯೆಗಳ ಅಥವಾ 3 ಸಂಖ್ಯೆಗಳು ಒಂದಿಷ್ಟು ಸಂಖ್ಯೆಗಳನ್ನು ಕೊಟ್ಟಿರ್ತಾರೆ ಅಂತ ತಗೋಣಂತ. ಆ ಸಂಖ್ಯೆಗಳಲ್ಲಿ ಸಾಮಾನ್ಯ ಅಪವರ್ತನಗಳು ಯಾವುವು ಅಂತ ಹೇಗೆ ಕೇಳ್ಬೋದು. ಹೌದಿಲ್ಲ? ನಿಮ್ಗೆ ಸಾಮಾನ್ಯ ನಮ್ಗೆ ಫಸ್ಟ್ನೇ ಮೆಥಡ್ ಯಾವ್ದು, ಸಾಮಾನ್ಯ ಅಪವರ್ತನ ಪಟ್ಟಿ ಮಾಡೋದ್ರ ಅದು ಒಂಥರ ಲೆಂತಿ ಆಗುತ್ತೆ, ದೊಡ್ಡದಾಗುತ್ತೆ ಸ್ಟೆಪ್ ಅದು. ಹೌದಿಲ್ಲ? ಅದು ನಮ್ಗೆ ಕಷ್ಟ ಆಗುತ್ತೆ. ಇದು ಈಸಿ ಆಗುತ್ತಲ್ಲ, ಸಡನ್ ಆಗಿ ನಾವೇನ್ ಮಾಡ್ಬೋದು, ಭಾಗಾಕಾರ ಮಾಡಿಕೆ ಸುಲಭವಾಗಿ ಇದನ್ನ ಕಂಡು ಹಿಡಿಬಹುದು. ಹೌದಿಲ್ಲ? ಹಾಗಾದ್ರ
ಕೊಟ್ಟಂತ ಸಂಖ್ಯೆಗಳಲ್ಲಿ ಸಾಮಾನ್ಯ ಅಪವರ್ತನಗಳು ಯಾವುವು ಅಂತ ಹೇಳಿ ಕೇಳ್ಬೋದು. ಹೌದಿಲ್ಲ? ಅಂತ ಹೊತ್ನ್ಯಾಗ ನಾವು ಯಾವ ಸಂಖ್ಯೆಯಿಂದ 2 ಸಂಖ್ಯೆಗಳನ್ನು ಭಾಗಿಸಿರ್ತೇವಲ್ಲ, ಅಂತಹ ಸಂಖ್ಯೆಗಳ ಗುಣಕವನ್ನ ಏನಿರ್ತೇವೆ ನಾವು ಸಾಮಾನ್ಯ ಅಪವರ್ತನಗಳಂತ ಹೇಳಿ ಕರಿತೀವಿ. ಯಾವುವು ಕೊನೆದಾಗ 2 ಸಂಖ್ಯೆಗಳು ಒಂದೇ ಮಗ್ಗಿಂದ ಹೋಗುದಿಲ್ಲಲ್ಲ, ಅಂತಹ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ? ಸಾಮಾನ್ಯವಲ್ಲದ ಅಪವರ್ತನಗಳು ಅಂತ ಹೇಳಿ ಕರಿತೀವಿ. ಅದೇ ರೀತಿ ಸಾಮಾನ್ಯ ಅಪವರ್ತನಗಳಿರ್ತಾವಲ್ಲ, ಅವು 2 ಗುಣಿಸಿದಾಗ ಬರುವಂತ ಉತ್ತರವನ್ನ ನಾವೇನಂತ ಕರಿತೀವಿ? ಮ, ಸ, ಅ ಅಂತ ಹೇಳಿ ಕರಿತೀವಿ. ಇಂಥವ್ ನೀವು ಸಾವಿರಾರು ಎಕ್ಸಾಂಪಲ್ಸ್‌ನ ಬಿಡಿಸ್ತಾ ಹೋಗ್ಬೋದು. ಯಾವ ರೀತಿ ಅಂತಂದ್ರ, ಇನ್ನೊಂದು ಎಕ್ಸಾಂಪಲ್ ಇಲ್ಲೇ ಬಿಡಿಸ್ಕೊಳ್ಳೋಣ. 4, 6 ಅಂತ ಹೇಳಿ 2 ಸಂಖ್ಯೆಗಳನ್ನು ಕೊಟ್ರಪ್ಪ. ಈ ಸಂಖ್ಯೆಗಳನ್ನು ಕೊಟ್ರ ಅಂತ ತಗೊಂಡಾಗ ಇದ್ರದ 2ನ ಒಂದೇ ಮಗ್ಗೆ ಹೋಗುತ್ತಾನ ಅಂತ ಹೇಳಿ ನೋಡೋಣ. ಎಷ್ಟರಲ್ಲಿ ಹೋಗುತ್ತಾ? 2ರಲ್ಲೇ ಹೋಗುತ್ತಾ. 2 2ಲೆ 4, 2 3ಲೆ 6 ಆತಾ? ಆನಂತರ 3 ಮತ್ತು 2 ಮತ್ತು 3 2 ಒಂದೇ ಮಗ್ಗೆ ಹೊಕ್ಕವನ್ ನೋಡ್ರಿ? ಹೋಗಲ್ಲ. ಹೌದಿಲ್ಲ? ಇಷ್ಟಕ್ಕೆ ಮುಗೀತಿದು. ಅಂದಾಗ ಇಲ್ಲಿ ಸಾಮಾನ್ಯ ಅಪವರ್ತನ ಯಾವ್ದೈತಿ ಇಲ್ಲಿ? 2. ಹಂಗಾದ್ರ ಈ 4 ಮತ್ತು 6ರ ಮಸ ಏನಾಗೈತಿ? 4 ಮತ್ತು 6ರ ಮಸ ಏನಾಗೈತಿ ಇಲ್ಲಿ? 2 ಆಗೈತಿ. ಹೌದಿಲ್ಲ? 2 ಆಗೈತಿ. ಸಾಮಾನ್ಯವಲ್ಲದ ಅಪವರ್ತನಗಳು ಯಾವ್ಯಾವು ಇಲ್ಲಿ? 2 ಮತ್ತು 3. ಹೌದಿಲ್ಲ? ಇದು ಈ ಸ್ಟೆಪ್ಪಿಗೆ ರೈಟ್ ಆದ. ಅದೇ ತರ ನಾವು ಇದೇನು ಅಪವರ್ತನಗಳ ಪಟ್ಟಿ ಮಾಡೋದ್ರ ಮೂಲಕನು ತಿಳ್ಕೊಬಹುದು. ಹೌದಿಲ್ಲ? 4ರ ಅಪವರ್ತನಗಳು ಯಾವಪ್ಪ? 4ರ ಅಪವರ್ತನಗಳು ಯಾವುವು? 1. ಹೌದಾ? ಅದೇ ರೀತಿ 2. ಅದೇ ರೀತಿ 4. ಮತ್ಯಾವುದು? 6 ಅಂತ ತಗೊಂಡ್ವಿ. 6ರ ಅಪವರ್ತನಗಳು 1 ಆಗೈತಿ. 2 3ಲೆ 6 2 ಬರ್ತು. ಅದೇ ತರ 3 2ಲೆ 2 3ಲೆ 6 2 ಬಂತು. ಅದೇ ರೀತಿ 3 2ಲೆ 6 4ರ ಬಗ್ಗೆ ಬರ್ತದೇನು? ಇಲ್ಲ. 5ರ ಮಗ್ಗ್ಯಾಗ ಇಲ್ಲ. ಹೊಳ್ಳಿ ಬರೋದ 6. ಹಾಗಾದ್ರೆ ಇವು 2ಗಳು ಸಾಮಾನ್ಯ ಅಪವರ್ತನಗಳು ಯಾವ್ಯಾವು ಇಲ್ಲಿ? 1 ಐತಿ. ಅದೇ ತರ 2 ಐತಿ. ಮತ್ತೆ ಇವು 2 ಇದಾವ. ಹೌದಿಲ್ಲ? 1 ಮತ್ತು 2 ಐತಿ. ಕಂಡೀಷನ್ ಅದು ಪಟ್ಟಿ ಮಾಡೋದ್ರ ಮೂಲಕ ಅಂದ್ರೆ ಏನೈತಿ? ದತ್ತ ಸಂಖ್ಯೆಗಳಲ್ಲಿ ಬಂದಂತ ಸಾಮಾನ್ಯ ಅಪವರ್ತನಗಳಲ್ಲಿ ಯಾವ್ಯಾವಲ್ಲಿ? 1, 2 ಅದಾವ. ಸಾಮಾನ್ಯ ಅಪವರ್ತನಗಳಲ್ಲಿ ಯಾವುದು ದೊಡ್ಡ ಅಪವರ್ತನ ಇರ್ತೈತೋ ಅದನ್ನ ಏನಂತ ಕರಿತೀವಿ ನಾವು? ಮ, ಸ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಇಲ್ಲಿ ಯಾವ್ದು? 2 ಆತು. ಅದೇ ತರ ಭಾಗಾಕಾರ ರೀತಿ ಮಾಡೋದ್ರಿಂದ ನಾವು ಈಸಿಯಾಗಿ ಕಂಡುಹಿಡಿಬಹುದು. ಸುಲಭವಾಗಿ ಕಂಡುಹಿಡಿಬಹುದಲ್ಲ? 4, 6 ಐತಿ. ಅದು ಒಂದೇ ಮಗ್ಗಿಂದ ಎಲ್ಲಿವರೆಗೂ ಭಾಗಿಸ್ತೈತಲ್ಲ, ಆ ಭಾಗಿಸಿದ ನಂತರ ಬರುವಂತ ಏನು ಸಂಖ್ಯೆಗಳಿರ್ತಾವಲ್ಲ, ಅವಕೂರ್ನ ಗುಣಿಸಿದ ನಂತರ ಬರುವಂತ ಉತ್ತರನ ಏನಂತ ಕರಿತೇವೆ ನಾವು? ಮ, ಸ, ಅ ಅಂತ ಹೇಳಿ ಕರಿತೇವಿ. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರ ಏನಪ್ಪಾ ಎಕ್ಸಾಂಪಲ್ ಅಂದ್ರ 12 ಮತ್ತು 18 ಅಂತ ತಗೋಣ. ಏನು ಕೊಟ್ಟಂತ ಸಂಖ್ಯೆಗಳು ಯಾವ್ದಾವ ಇಲ್ಲಿ? 12 ಮತ್ತು 8 ಈ 2 ಸಂಖ್ಯೆಗಳನ್ನು ಕೊಟ್ರ. ಈ 2 ಸಂಖ್ಯೆಗಳನ್ನ ಭಾಗಿಸೋಣಂತೆ. ಎಷ್ಟರಿಂದ? 2ರಿಂದ ಭಾಗಿಸೋಣಂತೆ. 2ರಿಂದ ಹೊಕ್ಕವು 2 ಸರಿ ಸಮ ಸಂಖ್ಯೆಗಳಿರೋದ್ರಿಂದ 2ರಿಂದ ಭಾಗಿಸೋಣಂತೆ. ಎಷ್ಟಲೆ? 2 6ಲೆ 12 2 4ಲೆ 8. ಹೌದಾ? ಅದೇ ತರ ಈ 2 ಸಂಖ್ಯೆಗಳು ಮತ್ತೆ ಯಾವ ಸಂಖ್ಯೆಯಿಂದ ಭಾಗಿಸ್ತದ ನೋಡ್ರಿ? 2 ಸರಿ ಸಂಖ್ಯೆಗಳಿರೋದ್ರಿಂದ 2ರಿಂದ ಭಾಗಿಸೋಣಂತ. 2 3ಲೆ 6 2 2ಲೆ 4. ಹೌದಾ? 3 2 ಇವೆರಡು ಒಂದೇ ಮಗ್ಗಿಂದ ಹೊಕ್ಕವನು? ಹೋಗಲ್ಲ. ಎಲ್ಲಿವರೆಗೆ ಒಂದೇ ಮಗ್ಗಿವರೆಗೆ ಹೊಕ್ಕನೋ ಅಲ್ಲಿ ತನಕ ಭಾಗಿಸ್ತಾ ಹೋಗ್ಬೇಕು. ಯಾವಾಗ 2 ಒಂದೇ ಮಗ್ಗಿ ಒಳಗೆ ಹೋಗಲ್ಲ ಅಲ್ಲಿಗೆ ನಾವು ಸ್ಟಾಪ್ ಮಾಡಿಬಿಡ್ಬೇಕು, ನಿಂದ್ರಿಸ್ಬಿಡ್ಬೇಕು. ನಿಂದ್ರಿಸಿದೆ. ಹೌದಿಲ್ಲ? ಅಂದಾಗ ಇಲ್ಲಿ ಏನ್ ಬಂದ್ ನಮ್ಗ? 2 ಇಂಟು 2 ಅಂದ್ರ ಇದ್ರ ಮಸ ಏನಾಗೈತಿ? 12 ಮತ್ತು 8ರ ಮಸ ಏನಾಗೈತಿ? 2 ಇಂಟು 2 ಎಷ್ಟಾತು? 4. ಹೌದಿಲ್ಲ? 2 ಇಂಟು 2 4. ಅಂದ್ರ ಸಾಮಾನ್ಯ ಇಲ್ಲಿ 3 ತರ ಕ್ವಶನ್ ಮಾಡ್ಬೋದು ನಮ್ಗ. 12 ಮತ್ತು 18ರ ಮಸ ಎಷ್ಟು ಅಂತ ಕೇಳಬಹುದು. ಅವಾಗ ಈ ರೀತಿಯನ್ನು ನಾವು ಬಿಡಿಸಿದಾಗ ಏನಾಗುತ್ತ? ಈ ಸುಲಭವಾಗಿ ಬಂದಂತ ಯಾವ ಸಾಮಾನ್ಯ ಅವಿಭಾಜ್ಯ ಅಪವರ್ತನಗಳಿರ್ತಾವಲ್ಲ ಅವುಗಳ ಗುಣಕ ಏನಾಗಿರ್ತೈತಿ ಇಲ್ಲಿ? ನಮಗ್ ಮಸ ಆಗಿರ್ತೈತಿ. ಹೌದಾ? ಇದು ಒಂದ್ ರೀತಿ ಕ್ವಶನ್. ಏನು ಕೊಟ್ಟಂತ ಸಂಖ್ಯೆಯ ಮಸ ಎಷ್ಟು ಅಂತ ಕೇಳ್ಬೋದು. 12, 18ರ ಸಾಮಾನ್ಯ ಅಪವರ್ತನಗಳು ಯಾವುವು ಅಂತ ಹೇಳಿ ಕ್ವಶನ್ ಮಾಡ್ಬೋದು. ಅದೇ ತರ ಇನ್ನೊಂದು ರೀತಿ ಯಾವ ರೀತಿ ಕ್ವಶನ್ ಮಾಡ್ಬೋದು? 12 ಮತ್ತು 8ರ ಸಾಮಾನ್ಯವಲ್ಲದ ಅಪವರ್ತನಗಳು ಯಾವುವು ಅಂತ ಹೇಳಿ ಕೂಡ ಕ್ವಶನ್ ಮಾಡ್ಬೋದು. ಹೌದಿಲ್ಲ? ಈ 3 ತರ ನಮಗ ಕ್ವಶನ್ ಮಾಡುವಂತ ಅವಕಾಶಗಳದಾವ. ಹೌದಿಲ್ಲ? ಈ 3 ರೀತಿನೂ ನಾವು ಸ್ಟಡಿ ಮಾಡ್ಕೋತ ಹೋಗೋಣಂತ. ಮಸ ಕಂಡು ಹಿಡಿದು ಗೊತ್ತಾಯ್ತಲ್ಲ? ಯಾವ ರೀತಿ ಮಸವನ್ನ
ಎರಡು ವಿಧಾನದೊಳಗೆ ಕಂಡುಹಿಡಿಬಹುದು. ಒಂದು ಅಪವರ್ತನಗಳ ಪಟ್ಟಿ ಮಾಡೋದ್ರ ಮೂಲಕ, ಮತ್ತು ಇನ್ನೊಂದು ಯಾವುದು ಅವಿಭಾಜ್ಯ ಸಂಖ್ಯೆಗಳ ಮೂಲಕ. ಏನು ಅವಿಭಾಜ್ಯ ಸಂಖ್ಯೆಗಳ ಮೂಲಕ. ನಿಮ್ಗೆ ಯಾವ ವಿಧಾನ ಸುಲಭ ಅನ್ಸುತ್ತಲ್ಲ ಆ ವಿಧಾನದಿಂದ ನೀವು ಮಸಾವನ್ನ ಕಂಡು ಹಿಡಿತಾ ಹೋಗ್ರಿ. ಇದ್ರ ಮ್ಯಾಗ ಮಸಾದ ಮೇಲೆ ಒಂದಿಷ್ಟು ನಿಯಮಗಳದಾವ. ಏನೇನಪ್ಪ ಅಂತೇಕೆ ನೋಡೋದಾದ್ರ, ಮಸಾಲದ ಮೇಲೆ ಒಂದಿಷ್ಟು ನಿಯಮಗಳದಾವು. ಇವಕ್ಕನ್ನ ಒಂದೊಂದಾಗಿ ತಿಳ್ಕೊತ ಹೋಗೋಣಂತ. ಏನಪ್ಪಾ ಮೊದಲೇ ನಿಯಮ ಅಂತ ಹೇಗೆ ನೋಡೋದಾದ್ರ, ಮೊದಲೇ ನಿಯಮ ಅಂದ್ರ ಮಸಾವು ಕೊಟ್ಟ ಸಂಖ್ಯೆಗಳಿಗಿಂತ ಚಿಕ್ಕದಿರುತ್ತದೆ. ಏನು ಮಸ ಏನಾಗಿರ್ತೈತಿ, ಕೊಟ್ಟ ಸಂಖ್ಯೆಗಳಿಗಿಂತ ಚಿಕ್ಕದಾಗಿರುತ್ತದೆ. ಕೊಟ್ಟ ಸಂಖ್ಯೆಗಳಿಗಿಂತ ಏನಾಗಿರ್ತೈತಿ, ಚಿಕ್ಕದಾಗಿರುತ್ತದೆ. ಫಾರ್ ಎಕ್ಸಾಂಪಲ್ 4 ಮತ್ತು 6ರ ಮಸ ಏನಾಗಿರ್ತೈತಿ, 2 ಆಗೈತಿ. ಹೌದಾ? ಒಂದ್ಸಲ ಚೆಕ್ ಮಾಡೋಣ. 4 ಐತಿ ಸಂಖ್ಯೆ, ಅದೇ ತರ 6 ಐತಿ. ಅದನ್ನ ನಾವು ಭಾಗಿಸೋಣಂತ. ಎಷ್ಟರಲ್ಲೇ 2 2 2 3. ನೆಕ್ಸ್ಟ್ ಇವೇನು ಹೊಕ್ಕವನು ಹೋಗಲ್ಲ. ಹಂಗಂದ್ರ ಇಲ್ಲಿ ಬಂದಿದ್ದೇನು 2. ಹೌದಿಲ್ಲ? 4 ಮತ್ತು 6ಕ್ಕಿಂತ 2 ಏನಾಗೈತಿ, ಹೌದಲ್ಲ? ನೀವು ಯಾವುದೇ ಎಷ್ಟೇ ಸಂಖ್ಯೆಗಳ ಕೊಟ್ಲಕ್ಕ ಅವುಗಳನ್ನ ಮಸಹ ಕಂಡು ಹಿಡಿದಾಗ ಬರುವಂತ ಮಸಹದ ಉತ್ತರ ಏನಾಗಿರ್ತೈತಿ, ನಿಮ್ಗ ಕೊಟ್ಟಂತ ಸಂಖ್ಯೆಗಳಿಂದ ಏನಾಗಿರ್ತದೆ, ಮಸಹದ ಬೆಲೆ ಚಿಕ್ಕದಾಗಿರ್ತೈತಿ. ಅದೇ ತರ 12 ಮತ್ತು 8ರ ಮಸ ಎಷ್ಟಾಗೈತಿ, 4 ಆಗೈತಿ. ಹೌದಾ? ಇಂಥವು ಬೇಕಾದಷ್ಟು ಸಂಖ್ಯೆಗಳನ್ನು ತಗೋರಿ ನೀವು. ಆ ಸಂಖ್ಯೆಗಳನ್ನು ಕೊಟ್ಟಾಗ ಆ ಸಂಖ್ಯೆಗಳಿಗಿಂತ ಬಂದಂತ ಉತ್ತರ ಏನಾಗಿರ್ತೈತಿ, ಮಸ ಏನಾಗಿರ್ತೈತಿ, ಚಿಕ್ಕದಾಗಿರ್ತೈತಿ. ಹೌದಾ? ಇದು ಮೊದಲನೇ ಕಂಡೀಷನ್. ಅದೇ ತರ ಎರಡನೇ ಕಂಡೀಷನ್ ಏನಪ್ಪಾ ಅಂತ ಹೇಗೆ ನೋಡೋದಾದ್ರ, ಕೊಟ್ಟ ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಯ ಅಪವರ್ತ್ಯವಾಗಿದ್ದರೆ, ಕೊಟ್ಟ ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಯ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಯ ಅಪವರ್ತ್ಯವಾಗಿದ್ದರೆ ಚಿಕ್ಕ ಸಂಖ್ಯೆ ಏನಾಗಿರ್ತೈತಿ, ಅದರ ಮಸ ಆಗಿರುತ್ತದೆ. ಅಪವರ್ತ್ಯ ಅಂದ್ರೆ ಏನಂತ ಹೇಳಿ ನಾನು, ಯಾವುದೇ ಒಂದು ಸಂಖ್ಯೆಯನ್ನ, ಕೊಟ್ಟಂತ ಸಂಖ್ಯೆಯನ್ನ ಏನ್ ಮಾಡೋಕ್ ನಾವು ಸ್ವಾಭಾವಿಕ ಸಂಖ್ಯೆಗಳಿಂದ ಗುಣಿಸಿದಾಗ ಬರುವಂತ ಅಪವರ್ತ್ಯಗಳನ್ನ ಅಥವಾ ಸಂಖ್ಯೆಗಳನ್ನ ನಾವೇನಂತ ಕರಿತೀವಿ, ಅಪವರ್ತ್ಯಗಳು ಅಥವಾ ಗುಣಕಗಳು ಅಂತ ಹೇಗೆ ಕರಿತೇವೆ ಅಂತ ಹೇಳಿದ್ನೆ. ಹೌದಿಲ್ಲ? ಅಂದ್ರೆ ಕೊಟ್ಟಂತೆ ಯಾವುದೋ ಒಂದು ಸಂಖ್ಯೆಯನ್ನ ಸ್ವಾಭಾವಿಕ ಸಂಖ್ಯೆಗಳಿಂದ ಗುಣಿಸಿದಾಗ ಬರುವಂತ ಸಂಖ್ಯೆಗಳನ್ನ ನಾವೇನಂತ ಕರಿತಿದ್ದೇವೆ, ಅಪವರ್ತ್ಯಗಳು ಅಂತ ಹೇಗೆ ಕರಿತೇವೆ. ನಮ್ಗೆ ಇಲ್ಲಿ ಏನು ಎರಡನೇ ಕಂಡೀಷನ್ ಕೊಟ್ಟರು ಅವರು, ಕೊಟ್ಟ ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಯ ಅಪವರ್ತ್ಯವಾಗಿದ್ದರೆ ಚಿಕ್ಕ ಸಂಖ್ಯೆ ಏನಾಗಿರ್ತೈತಿ, ಆ ಕೊಟ್ಟಂತ ಸಂಖ್ಯೆಗಳಲ್ಲೇ ಇರುವಂತ ಚಿಕ್ಕ ಸಂಖ್ಯೆ ಮಸ ಆಗಿರ್ತೈತಿ. ಫಾರ್ ಎಕ್ಸಾಂಪಲ್ ಕೊಡೋದಾದ್ರ 5 ಮತ್ತು 15 ಕೊಟ್ರ. 5 ಮತ್ತು 15 ಕೊಟ್ರ. ಇವುಗಳ ಮಸ ಎಷ್ಟೈತಿ, 5 ಅಂತ ಹೇಗೆ ಅವ್ರು ಹೇಳ್ಯಾರ. ಎಷ್ಟು? ಆ ಸಂಖ್ಯೆಗಳ ಮಸ ಎಷ್ಟೈತಿ, 5 ಅಂತ ಹೇಗೆ ಅದ. ಅಂದ್ರ ಎರಡು ಸಂಖ್ಯೆಗಳನ್ನು ಕೊಟ್ರ, 5 ಮತ್ತು 15 ಅಂತ ಹೇಗೆ ಕೊಟ್ರ. ಇದನ್ನೊಂದ್ಸಲ ಬಿಡಿಸ್ಬಿಡೋಣ ನಾವು. ಬಿಡಿಸ್ಕೆ ನೋಡೋಣಂತ, ಹೌದು ಸರಿ ಐತೆ ತಪ್ಪೈತೆ ಅಂತ ಹೇಗೆ. ಎಷ್ಟರಲ್ಲಿ 5 1 5 5 3 15 ಹೋಯ್ತು. ಹಾಗಾದ್ರ ಇವುಗಳ ಮಸ ಏನಾಯ್ತು, ಎರಡುಗಳಲ್ಲಿ ಸಾಮಾನ್ಯ ಎರಡು ಸಂಖ್ಯೆಗಳನ್ನು ಭಾಗಿಸಿದ ಸಾಮಾನ್ಯ ಅಪವರ್ತನ ಯಾವ್ದೈತಿ, 5 ಐತಿ. ಹಾಗಾದ್ರೆ ಇವುಗಳ ಮಸ ಎಷ್ಟೈತಿ, 5 ಆಯ್ತು. ಹೌದಿಲ್ಲ? ಅಂದ್ರ ಕೊಟ್ಟಂತ ಎರಡು ಸಂಖ್ಯೆಗಳಲ್ಲಿ 5 15 ಇವೆರಡು ಒಂದೇ ಅಪವರ್ತ್ಯಗಳು. ಹೌದಿಲ್ಲ? ಅಂದ್ರ 5ನ್ನ 1ಲಿತ್ತ ಗುಣಿಸ್ರಿ, 5 ಬಂತು. 5ನ್ನ 2ಲಿತ್ತ ಗುಣಿಸ್ರಿ, 10. 5ನ್ನ 3ಲಿತ್ತ ಗುಣಿಸಿದಾಗ 15 ಬರ್ತು. ಹೌದಿಲ್ಲ? ಅಂದ್ರ 5ರ ಅಪವರ್ತ್ಯ 15. ಹೌದಿಲ್ಲ? 5 ಅನ್ನೋದು ಒಂದು ಸಂಖ್ಯೆ ಐತಿ, ಅಥವಾ ಇದೊಂದು ಸಂಖ್ಯೆ ಐತಿ. ಈ ಸಂಖ್ಯೆ ನಾವೇನ್ ಮಾಡಕತ್ತೇವಿ, ಸ್ವಾಭಾವಿಕ ಸಂಖ್ಯೆಯನ್ನು ಗುಣಿಸಕತ್ತೇವೆ. ಅವು ಬಂದಿದಾಗ ಏನ್ ಬರ್ತೈತಿ, ಅದೇ ಸಂಖ್ಯೆಯ ಅಪವರ್ತ್ಯ ಸಿಗ್ತೈತಿ. ಹೌದಿಲ್ಲ? ಆ ಸಿಕ್ಕಾಗ ಇವಾಗ ಏನಂತೇವಿ, ಎರಡು ಸಂಖ್ಯೆಗಳಲ್ಲಿ ಕೊಟ್ಟಾಗ ಈ ಮೊದಲೇ ಸಂಖ್ಯೆಯ ಅಪವರ್ತ್ಯ ಎರಡನೇ ಸಂಖ್ಯೆ ಆಗಿತ್ತಂತಂದ್ರ ಕೊಟ್ಟಂತ ಎರಡು ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ಅಪವರ್ತ್ಯ ಆಗಿತ್ತಂದ್ರ ಯಾವ ಕೊಟ್ಟಂತ ಸಂಖ್ಯೆಗಳಲ್ಲಿ ಯಾವ್ದು ಚಿಕ್ಕ ಸಂಖ್ಯೆ ಇರ್ತೈತಲ್ಲ ಅದು ಏನಾಗಿರ್ತೈತಿ, ಕೊಟ್ಟಂತ ಸಂಖ್ಯೆಗಳ ಮಸ ಆಗಿರ್ತೈತಿ. ಹೌದಾ? ಕೊಟ್ಟಂತ ಸಂಖ್ಯೆಯ ಮಸ ಆಗಿರ್ತೈತಿ. ಇನ್ನೊಂದು ಎಕ್ಸಾಂಪಲ್ ನ ನೋಡೋಣ. ಏನಪ್ಪಾ ಎರಡನೇ ಎಕ್ಸಾಂಪಲ್ ಅಂದ್ರ,
6 ಮತ್ತು 30. 6 30 ಅಂತ ಹೇಳಿ ಕೊಟ್ರ ಇದ್ರ ಮಸ ಏನಾಗೈತಿ 6 ಆಗೈತಿ ಅಂತ ಹೇಳಿ ಅದನ್ನ ಹೇಳಿ ಅಂದ್ರ ಇದನ್ನು ಬಿಡಿಸ್ಕೆ ನೋಡೋಣ 6 30 ಐತಿ ಇದನ್ನ ಬಿಡಿಸೋಣ ಎಷ್ಟರಲ್ಲಿ 6 ಏನು 6 2 ಬಿಡಿಸೋಣ 6 ಬಿಡಿಸೋಣ 3 ಬಿಡಿಸೋಣ ಫಸ್ಟ್ ಸುಲಭವಾಗಿ ಬಿಡಿಸ್ಕೋತ ಹೋಗೋಣಂತ ಹೌದಿಲ್ಲ ಅವಿಭಾಜ್ಯ ಸಂಖ್ಯೆ ಏನಿರ್ಬೇಕಂತ ಹೇಳ್ತಲ್ಲ ನಮ್ಗೆ ಅವರು ಅವಿಭಾಜ್ಯ ಸಂಖ್ಯೆಗಳ ಮುಖಾಂತರ ಬಿಡ್ಸಕತ್ತೆ ನಾವು ಹೌದಿಲ್ಲ ಅವಿಭಾಜ್ಯ ಫಾರ್ಮುಲಾದ ಮುಖಾಂತರ ಭಾಗಿಸುವ ಮುಖಾಂತರ ಹಂಗೂ ಬರ್ತೈತಿ ಹಿಂಗೂ ಬರ್ತೈತಿ ನೀವು ಈ ರೀತಿನೂ ಬಿಡಿಸ್ಬೋದು 3 ಸುಲಭ ಸಂಖ್ಯೆಯಿಂದನೇ ಬಿಡಿಸ್ಕೋತ ಹೋಗೋಣಂತ 3 ಅಂದ್ರಾಗ 3 2 ಎಷ್ಟು 6 ಅದೇ ರೀತಿ 3 10 30 ಹೌದು ಮತ್ತೆ ಈ 2 ಸಂಖ್ಯೆಗಳು ಯಾವ ಮಂಗೆಯಿಂದ ಹೋಗುತ್ತೆ ನೋಡ್ರಿ 2 ಹೋಗುತ್ತ 2 1 2 2 5 10 ಇವು ಉಳ್ಕಿದ್ 1 5 ಒಂದೇ ಸಂಖ್ಯೆಯಿಂದ ಹೋಗುತ್ತಾ ಒಂದನ್ನ ಬಿಟ್ಟ ಮತ್ತ 1 ಅನ್ನೋ ಒಂದು ಸಂಖ್ಯೆ 1 ಅನ್ನು ಮಗ್ಗಿ ಬಿಟ್ಟು ಉಳ್ಕಿದ್ ಯಾವ್ದರ ಸಂಖ್ಯೆಯಿಂದ ಹೋಗುತ್ತಾ ನೋಡ್ರಿ ಹೋಗಲ್ಲ ಹೌದಿಲ್ಲ ಹಾಗಾದ್ರ ಬಂದಿದ್ದೇನಿಲ್ಲಿ 3 ಮತ್ತು 2 ಬಂತು 3 ಇಂಟು 2 ಗುಣಿಸಿದಾಗ ಎಷ್ಟು ಬಂತು 3 6 ಬಂತು ಹಾಗಾದ್ರ 6 ಮತ್ತು 30ರ ಮಸ ಎಷ್ಟೈತಿ ಇಲ್ಲಿ 6 ಐತಿ ಹೌದಿಲ್ಲ ಫಸ್ಟ್ನೇ ಸಂಖ್ಯೆನ ಬಂತು 6 30ರ ಅಪವರ್ತ್ಯ ಹೌದಿಲ್ಲ ಅಂದ್ರ 6ನ್ನ 6 6 ಇಲ್ಲೇ 30 6ನ್ನ 5ಲಿಂದ ಗುಣಿಸಿದಾಗ ಏನಾಯ್ತು 30 ಅಂದ್ರ 6ರ ಅಪವರ್ತ್ಯ ಏನೈತಿ ಇಲ್ಲಿ 30 ಐತಿ ಹೌದಿಲ್ಲ 2 ಅಪವರ್ತ್ಯಗಳು ಇದ್ದಾಗ ಅದ್ರಾಗ 2 ಚಿಕ್ಕ ಸಂಖ್ಯೆ ಯಾವ್ದೈತಿ ಇಲ್ಲಿ 6 ಐತಿ ಹಾಗಾದ್ರೆ ಅದ್ರ ಮಸ ಕೂಡ ಏನಾಗಿರ್ತಿ ಅಂತ ಹೇಳ್ತಾರ ಅವರು 6 ಆಗಿರ್ತೈತಿ ಅಂತ ಹೇಳಿ ನಮ್ಗ ನಿಯಮ ಐತಿ ಹೌದಾ 2ನೇ ನಿಯಮ ಏನ್ ಹೇಳ್ಕೊಡ್ತ ನಮ್ಗ ಕೊಟ್ಟ ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ಅಪವರ್ತ್ಯವಾಗಿದ್ದರೆ ಚಿಕ್ಕ ಸಂಖ್ಯೆ ಏನಾಗಿರ್ತೈತಿ ಅದರ ಮಸ ಆಗಿರ್ತೈತಿ ಅಂತ ಹೇಳಿ ನಮ್ಗ ಗೊತ್ತಾಯ್ತು ಅದೇ ತರ ನೆಕ್ಸ್ಟ್ ಒಂದು ಕಂಡೀಷನ್ ನೋಡೋದಾದ್ರ ಏನಪ್ಪಾ ನೆಕ್ಸ್ಟ್ ಒಂದು ಕಂಡೀಷನ್ ಅಂದ್ರ ಅವಿಭಾಜ್ಯ ಸಂಖ್ಯೆಗಳ ಮಸ ಏನು ಅವಿಭಾಜ್ಯ ಸಂಖ್ಯೆಗಳ ಮಸ 1 ಆಗಿರುತ್ತದೆ ಏನು ಅವಿಭಾಜ್ಯ ಸಂಖ್ಯೆಗಳ ಮಸ 1 ಆಗಿರುತ್ತದೆ ಸಿಂಪಲ್ ಆಗಿ ಇದು ಅದು ಕೊಟ್ಟಂತ ಹೇಳಿಕೆಗಳಲ್ಲೇ ಉತ್ತರ ಐತಿ ಹೌದಿಲ್ಲ ಫಾರ್ ಎಕ್ಸಾಂಪಲ್ಸ್ ನೋಡ್ರಿ 2 3 ಮಸ ಏನಾಗೈತಿ 1 ಅಂತ ಐತಿ ಅಂದ್ರ 2 3 ತಗೊಂಡೆ ನಾನು ಈ 2 3 ತಗೊಂಡಿನಿ ಯಾವ್ದಾರ ಒಂದ್ ಮಗ್ಗಿಯಿಂದ ಹೋಗುತ್ತಾ ನೋಡ್ರಿ ಹೋಗಲ್ಲ ಹೋಗೋದಿಲ್ಲ ಅಂದ್ರೆ ಏನು ಇಲ್ಲ ಅಂದ್ರೆ ಏನಾಗಿರ್ತದೆ ಸಾಮಾನ್ಯವಾಗಿ ಹೋಗುದು ಎದ್ರಲಿಂತ ಹೋಗಿರ್ತದೆ 1ರಿಂದ ಮಾತ್ರ ಹೋಗುತ್ತೆ ಒಂದನ್ನ ಬಿಟ್ಟು ಯಾವ್ದ್ರಲ್ಲಿ ತರ ಹೋಗುತ್ತ ನೋಡ್ರಿ ಒಂದನ್ನ ಬಿಟ್ರೆ ಯಾವ್ದ್ರಲ್ಲಿ ತರ ಹೋಗಲ್ಲ ಹಂಗಂದ್ರೆ ಇವ್ರ ಅಪವರ್ತನ ಏನಾಗಿರ್ಬೋದು ಇವ್ರ ಮಸ ಏನಾಗಿರ್ಬೋದು 1 ಆಗಿರ್ತೈತಿ ಹೌದಿಲ್ಲ ಅದೇ ತರ 2ನೇ ಎಕ್ಸಾಂಪಲ್ ನೋಡ್ರಿ 7 11 ಐತಿ ಇವುಗಳ ಸಾಮಾನ್ಯ ಅಪವರ್ತನ ಏನಾಗೈತಿ 1 ಆಗೈತಿ ಹೌದಿಲ್ಲ ಅಂದ್ರ 2 ಅವಿಭಾಜ್ಯ ಸಂಖ್ಯೆಗಳನ್ನ ಕೊಟ್ಟಿದ್ರಂದ್ರ ನಿಮಗ ಅವುಗಳ ಮಸ ಏನಾಗಿರ್ತೈತಿ 1 ಆಗಿರ್ತದ ಅಂತ ಹೇಳಿ ನೀವು ಕಂಪಲ್ಸರಿ ಆಗಿ ತಿಳ್ಕೊಬೇಕು ಬಟ್ 3 ಹೇಳಿಕೆಗಳದಾವು 3 ನಿಯಮಗಳದಾವು ಇವಕ್ಕನ್ನ ಸ್ಪಷ್ಟವಾಗಿ ನೀವು ತಿಳ್ಕೊಂಡ್ರಿ ಅಂತ ಹೇಳಿ ತಿಳ್ಕೊತಾ ನೆಕ್ಸ್ಟ್ ಟಾಪಿಕ್ ಏನಪ್ಪಾ ಅಂತಂದ್ರ ನೆಕ್ಸ್ಟ್ ವಿಷಯ ಏನು ಹೋಗೋಣ ಅಂದ್ರ ಇಟ್ಟತ್ತವರೆಗೆ ಏನ್ ಮಾಡಿದೆ ನಾವು ಮಸ ಅಂದ್ರೆ ಏನು ಮತ್ತೆ ಮಸ ಆದ್ಮೇಲೆ ಯಾವ 2 ವಿಧಾನದ ಮೂಲಕ ಮಸವನ್ನ ಯಾವ ರೀತಿ ಬರುವಂತ ಸಮಸ್ಯೆಗಳನ್ನು ಬಿಡಿಸಬಹುದು ಅಂತ ಹೇಳಿ ತಿಳ್ಕೊಂಡೆ ಮಸದ ಮೇಲೆ 3 ರೀತಿ ಕ್ವಶನ್ಸ್ ಮಾಡ್ತಾರ ಅಂತ ಹೇಳಿ ನಾನು ಹೌದಾ 2 ಕೊಟ್ಟಂತ ಸಂಖ್ಯೆಗಳ ಮಸಹವನ್ನು ಕಂಡುಹಿಡಿ ಅಂತ ಕೇಳಬಹುದು ಸಾಮಾನ್ಯ ಅಪವರ್ತನಗಳ ಯಾವುವು ಅಂತ ಕೇಳಬಹುದು ಸಾಮಾನ್ಯ ಅಲ್ಲದ ಅಪವರ್ತನಗಳು ಯಾವುವು ಅಂತ ಹೇಳಿ ಕೇಳ್ಬಹುದು ಹೌದಿಲ್ಲ ಈ ರೀತಿ 3 ರೀತಿ ಕ್ವಶನ್ ಮಾಡ್ಬೋದು ಇದು ಮಸದ ಮೇಲೆ ಅದೇ ರೀತಿ ಈಗ ಯಾವ್ದು ನೋಡೋಣ ಅಂತಂದ್ರ ಲಸ ಅಂದ್ರೆ ಏನಂತ ಹೇಳಿ ನೋಡೋಣಪ್ಪ ಏನು ಲಸ ಅಂದ್ರೆ ಏನು ಲಸ ಅಂದ್ರೆ ಏನು ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಏನು ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಲಘುತ್ತಮ ಅಂದ್ರೆ ಏನಾಗುತ್ತೆ ಇಲ್ಲಿ ಸಣ್ಣದು ಸಾಮಾನ್ಯ ಅಪವರ್ತ್ಯಗಳು ಅಂತ ಹೇಗೆ ಆಗುತ್ತೆ ಹೌದಾ ಇದನ್ನ ಒಂದು ಎಕ್ಸಾಂಪಲ್ ಮುಖಾಂತರ ತಿಳ್ಕೊತ ಹೋಗೋಣಂತ ಮೊದಲನೇದಾಗಿ ಇದರಾಗ ಕೂಡ 2 ವಿಧಾನದೊಳಗೆ ಬಿಡಿಸೋಣಂತ ಆ 2 ವಿಧಾನದೊಳಗ ಮೊದಲನೇ ವಿಧಾನ ಯಾವ್ದಂದ್ರ ಅಪವರ್ತ್ಯಗಳನ್ನ ಪಟ್ಟಿ ಮಾಡುವುದರ ಮೂಲಕ ಏನು ಅಪವರ್ತ್ಯಗಳನ್ನು ಪಟ್ಟಿ ಮಾಡುವುದರ ಮೂಲಕ ಇದನ್ನ ನಾವು ಬಿಡಿಸೋಣಂತ ಅಲ್ಲಿ ಏನ್ ಮಾಡಿದ್ದೆ ನಾವು ಸಾಮಾನ್ಯ ಅಪವರ್ತನಗಳು ಮಸಾ ಬಿಡಿಸ್ಬೇಕಾಗಿತ್ತಂದ್ರ ಸಾಮಾನ್ಯ ಅಪವರ್ತನಗಳನ್ನು ಪಟ್ಟಿ ಮಾಡೋದ್ರ ಮೂಲಕ ಮಾಡಿಸ್ತಿದ್ದೇವೆ ಇಲ್ಲಿ ಏನ್ ಮಾಡೋಣ ಅಪವರ್ತ್ಯಗಳನ್ನ ಪಟ್ಟಿ ಮಾಡೋದ್ರ ಮೂಲಕ ಯಾವ ರೀತಿ ಬಿಡಿಸುವುದು ಅಂತ ಯಾವ ರೀತಿ ಕೊಟ್ಟ ಸಂಖ್ಯೆಯ ಲಸವನ್ನು ಕಂಡು ಹಿಡಿಬಹುದು ಅಂತ ನೋಡೋಣ ಲಸ ಅಂದ್ರೇನು ಲಘುತ್ತಮ ಸಾಮಾನ್ಯ ಅಪವರ್ತ್ಯ ಅಂತ ಕರಿತೀವಿ ನಾವು ನೋಡ್ರಿ ಕೊಟ್ಟಂತ 2 ಸಂಖ್ಯೆಗಳದವಪ್ಪ
ಎರಡು ಸಂಖ್ಯೆಗಳು ಯಾವುವು? 12 ಮತ್ತು 18. ಏನು 12 ಮತ್ತು 18ರ ಲಸ ಎಷ್ಟು ಅಂತ ಹೇಳಿ ನಮ್ಗ ಕ್ವಶನ್ ಮಾಡ್ಯಾರ. ಏನು 12 ಮತ್ತು 18ರ ಲಸ ಎಷ್ಟು ಅಂತ ಹೇಳಿ ಕಂಡುಹಿಡಿಯಂತ ನಾವು. ಹಾಗಾದ್ರ ಮೊದಲನೇದಾಗಿ ಏನ್ ಮಾಡೋಣ ಅಂದ್ರ 12ರ ಅಪವರ್ತ್ಯಗಳು ಯಾವುವು ಅಂತ ಹೇಳಿ ನೋಡೋಣಂತ. ಏನು 12ರ ಅಪವರ್ತ್ಯಗಳು ಯಾವುವು ಅಂತ ಹೇಳಿ ಮೊದಲ ನೋಡೋಣಂತ. 12ರ ಅಪವರ್ತ್ಯಗಳು ಯಾವುದಪ್ಪ? 12, 24, 36, 48, 60, 72. ಹೌದಿಲ್ಲ? 12ಅನ್ನ 1ರಿಂದ ಗುಣಿಸ್ರಿ 12, 12ಅನ್ನ 2ರಿಂದ ಗುಣಿಸಿದಾಗ 24, 12ಅನ್ನ 3ರಿಂದ ಗುಣಿಸಿದಾಗ 36, 12ಅನ್ನ 4ರಿಂದ ಗುಣಿಸಿದಾಗ 48. ಇದೇ ತರ ಹಲವಾರು ಸಂಖ್ಯೆಗಳು ಬರ್ತಾ ಹೋಗ್ತಾವ. ಹೌದಿಲ್ಲ? 12ರ ಅಪವರ್ತ್ಯಗಳು ಏನಾಗ್ತಾವ? ಇದೇ ತರ ಮುಂದೆ ಹೋಗ್ತಾ ಹೋಗ್ತಾವ. ಹೌದಿಲ್ಲ? ಇವೇನಾಗಿರ್ತಾವು? ಅನಂತ್ಯದವರೆಗೂ ಇರ್ತಾವ. ಹೌದಿಲ್ಲ? ಎಲ್ಲ ಅಪವರ್ತನಗಳು ಸಿಕ್ಕವು. 12ರ ಅಪವರ್ತನಗಳು ಯಾವುದು? 12, 24, 36, 48, 60, 72 ನಮಗ್ ಸಿಕ್ಕು. ಹೌದಿಲ್ಲ? ಅದೇ ತರ 18ರ ಅಪವರ್ತ್ಯಗಳು ಯಾವುವು ಅಂತ ಹೇಳಿ ನೋಡೋಣ. 18ರ ಅಪವರ್ತ್ಯಗಳು ಯಾವಪ್ಪ ಅಂತ ನೋಡಿದಾದ್ರ 18 ಐತಿ. ಹೌದು. 36, 54, 72, 90 ಮತ್ತ 108. ಅದೇ ತರ ಹಲವಾರು ಸಂಖ್ಯೆಗಳು ಬರ್ತಾವ. ಹೌದಾ? ಎರಡು ಸಂಖ್ಯೆಗಳ ಅಪವರ್ತ್ಯಗಳನ್ನು ಬರ್ಕೊಂಡೇನು. ಅಪವರ್ತ್ಯಗಳಂತ ಅಂದ್ರೆ ಏನ್ ಕೇಳಿದ್ ನಾನು? ಯಾವುದೋ ಒಂದು ಕೊಟ್ಟಂತ ಸಂಖ್ಯೆಯನ್ನ ಸ್ವಾಭಾವಿಕ ಸಂಖ್ಯೆಗಳಿಂದ ಗುಣಿಸಿದಾಗ ಬರುವಂತ ಸಂಖ್ಯೆಗಳನ್ನ ಏನಂತ ಕರಿತೀವಿ ನಾವು? ಅಪವರ್ತ್ಯಗಳು ಅಂತ ಹೇಗೆ ಕರಿತೀವಿ. ಹೌದಿಲ್ಲ? ಅಂದ್ರ 18ರ ಅಪವರ್ತ್ಯಗಳನ್ನ ನಾವು ಒಂದಿಷ್ಟು ಬರ್ಕೊಂಡೇವಿ. ಹಾಗಾದ್ರ 12 ಮತ್ತು 18ರ ಅಪವರ್ತ್ಯಗಳನ್ನ ಒಂಚೂರು ಗಮನಿಸ್ರಿ. ಗಮನಿಸಿದಾಗ ಎರಡು ಅಪವರ್ತ್ಯಗಳಲ್ಲಿ ಏನು ಎರಡು ಕೊಟ್ಟಂತ ಸಂಖ್ಯೆಯ ಅಪವರ್ತ್ಯಗಳಲ್ಲಿ ಸಾಮಾನ್ಯ ಅಪವರ್ತ್ಯಗಳಾಗ ಯಾವ ಅದಾವ ಅಂತ ಹೇಗೆ ನೋಡ್ರಿ ಒಂದ್ಸಲಿ. ಫಸ್ಟ್ನೇದ್ರೊಳಗ 12ರೊಳಗ 12 ಐತಿ. 18ರೊಳಗ ಇಲ್ಲ. ಅದೇ ತರ ಯಾವ್ದೈತಿ ಸಾಮಾನ್ಯವಾಗಿ? ಫಸ್ಟ್ ಒಂದು 36 ಐತಿ. ಎಸ್, ಹೌದಾ? 36 ಐತಿ. ಇದ್ರೊಳಗ 18ರೊಳಗನು 36 ಐತಿ. ಇದು ಏನಾಯ್ತು? ಒಂದನೇದ್ದು ಸಾಮಾನ್ಯ ಅಪವರ್ತನ ಆಯ್ತು. 36 ಅನ್ನೋದು ಒಂದು ಸಾಮಾನ್ಯ ಅಪವರ್ತ. ಇನ್ನೊಂದು ಯಾವ್ದಾರ ಸಾಮಾನ್ಯ ಅಪವರ್ತನ ಐತಿ ನೋಡ್ರಿ. ಯಾವ್ದೈತಿ? 72 ಐತಿ. ಹೌದಾ? 72. ಅದೇ ತರ ಇದೇ ತರ ಮುಂದಿನ ಸಂಖ್ಯೆಗಳನ್ನ ಬರ್ಕೋತ ಹೋದ್ರು ಕೂಡ ಏನಾಗುತ್ತೆ? ನಮ್ಗ ಸಾಮಾನ್ಯ ಅಪವರ್ತನಗಳು ಅದಾವಲ್ಲ ಅವು ಕೂಡ ಸಿಗ್ತಾವ ನಮ್ಗೆ. ಸಾಮಾನ್ಯ ಅಲ್ಲದ್ದು ಅಪವರ್ತನಗಳು ಕೂಡ ಇರ್ತಾವ, ಸಾಮಾನ್ಯ ಅಪವರ್ತನಗಳು ಕೂಡ ಇರ್ತಾವ. ನಮ್ಗೀಗ 2 ಸಾಕು. 36 ಐತಿ, 72 ಐತಿ. ಹೌದಿಲ್ಲ? ಹಾಗಾದ್ರೆ ಸಾಮಾನ್ಯ ಅಪವರ್ತನಗಳು ಯಾವುದು ಇಲ್ಲಿ? 36 ಮತ್ತು 72 ಇನ್ನೂ ಎರಡು ಸಾಮಾನ್ಯ ಅಪವರ್ತನ. ಲಸ ಪಟ್ಟಿ ಮಾಡೋದ್ರ ಮುಖಾಂತರ ಹೆಂಗಂದ್ರ ಅಲ್ಲಿ ಮಸಾದಾಗ ಏನ್ ಮಾಡ್ತಿದ್ದೆ ನಾವು? ಸಾಮಾನ್ಯ ಅಪವರ್ತನಗಳಲ್ಲಿ ದೊಡ್ಡ ಸಂಖ್ಯೆಯನ್ನ ಅಪವರ್ತನಗಳಲ್ಲಿರುವ ದೊಡ್ಡ ಸಂಖ್ಯೆಯನ್ನ ನಾವೇನಂತ ಹೇಳ್ತಿದ್ದೇವೆ? ಕೊಟ್ಟಂತ ಸಂಖ್ಯೆಯ ಮಸ ಅಂತ ಹೇಳಿ ಕರಿತಿದ್ದೇವೆ. ಹೌದಿಲ್ಲ? ಅದೇ ರೀತಿ ಲಸ ಕಂಡು ಹಿಡಿದು ಯಾವ ರೀತಿ ಅಂತಂದ್ರ ಬಂದಂತ ಸಾಮಾನ್ಯ ಅಪವರ್ತ್ಯಗಳಲ್ಲಿ ಯಾವ ಸಂಖ್ಯೆ ಅತಿ ಚಿಕ್ಕ ಅಪವರ್ತ್ಯ ಆಗಿರ್ತೈತಿಲ್ಲ ಅದೇ ಏನಾಗಿರ್ತೈತಿ? ಕೊಟ್ಟ ಸಂಖ್ಯೆಯ ಲಸ ಆಗಿರ್ತೈತಿ. ಕೊಟ್ಟ ಸಂಖ್ಯೆಯ ಲಸ ಆಗಿರ್ತೈತಿ. ಹಾಗಾದ್ರ ಈ ಬಂದಂತ ಅಪವರ್ತ್ಯಗಳಲ್ಲಿ ಸಾಮಾನ್ಯ ಅಪವರ್ತ್ಯಗಳಲ್ಲಿ ಯಾವ್ದು ಅತಿ ಚಿಕ್ಕದೈತಿ? 36. 36 ಚಿಕ್ಕದೈತಿ. ಹೌದಿಲ್ಲ? ಹಾಗಾದ್ರೆ 12 ಮತ್ತು 18ರ ಲಸ ಎಷ್ಟಾಗೈತಿ ಇಲ್ಲಿ? ಯೋಚನೆ ಮಾಡ್ರಿ. 36. ಹೌದಿಲ್ಲ? 12 ಮತ್ತು 18ರ ಲಸ ಏನಾಗೈತಿ ಇಲ್ಲಿ? 36. ಅಲ್ಲಿಗೆ ಇಲ್ಲಿಗಿರುವಂತ ಒಂದು ಡಿಫ್ರೆನ್ಸ್ ಅನ್ನ ತಿಳ್ಕೊರ ಒಂಚೂರ. ಮಸಾದ್ದು ಮತ್ತು ಲಸಾದ್ದು. ಅಲ್ಲಿ ಏನ್ ಮಾಡ್ತಿದ್ದೆ ನಾವು? ಅಪವರ್ತನಗಳಲ್ಲಿ ಸಾಮಾನ್ಯ ಅಪವರ್ತನಗಳಲ್ಲಿ ದೊಡ್ಡದನ್ನ ಮಸ ಅಂತ ಕರಿತಿದ್ದೇವಿ. ಇಲ್ಲಿ ಏನ್ ಮಾಡಕತ್ತೆ ನಾವು? ಸಾಮಾನ್ಯ ಅಪವರ್ತ್ಯಗಳಲ್ಲಿ ಚಿಕ್ಕದ ಯಾವ್ದು ಐತಲ್ಲ ಚಿಕ್ಕದನ್ನ ಏನ್ ಮಾಡಕತ್ತೆ ನಾವು ಇಲ್ಲಿ? ಲಸ ಅಂತ ಹೇಗೆ ಕರಿಯಾಕತ್ತೀವಿ. ಅಲ್ಲಿ ದೊಡ್ಡದನ್ನ ಮಸ ಅಂತ ಕರಿತೀವಿ, ಅದು ದೊಡ್ಡದನ್ನ ಮಸ ಅಂತ ಕರಿತೇವಿ. ಇಲ್ಲಿ ಸಣ್ಣದನ್ನ ಲಸ ಅಂತ ಹೇಗೆ ಕರಿತೇವೆ. ಇದೊಂದು ನಿಮ್ ಡಿಫ್ರೆನ್ಸ್. ಇದನ್ನೊಂದ್ ಚೂರ ಸರಿಯಾಗಿ ಅರ್ಥ ಮಾಡ್ಕೊಂಡು ಇದ್ರ ಮೇಲೆ ಇನ್ನೊಂದು ಎಕ್ಸಾಂಪಲ್ ನ ನೋಡೋಣ. ಅಂದ್ರ 12 ಮತ್ತು 18ರ ಲಸ ಎಷ್ಟಾತಿ ಇಲ್ಲಿ? 36 ಆಯ್ತು. ಹೌದಿಲ್ಲ? ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರ 6 ಮತ್ತು 8 ಐತಿ. ಏನು? 6 ಮತ್ತು 8 ಐತಿ. ಈ 6 ಮತ್ತು 8ರ ಅಪವರ್ತ್ಯಗಳನ್ನು ಬರ್ಕೋಣಂತ. ಏನು? ಅಪವರ್ತ್ಯಗಳನ್ನು ಬರ್ಕೋಣಂತ. 6ರ ಅಪವರ್ತ್ಯ ಏನಾಗಿರ್ಬೋದು? 6ನ 1ರಲ್ಲಿ ಗುಣಿಸಿದ 6,
ಮತ್ತು 12, 18, 24, 30 ಇದೇ ಥರ ಹಲವಾರು ಸಂಖ್ಯೆಗಳು ಬರ್ತವೆ. ಹೌದಾ? ಇವೇನು 6ರ ಅಪವರ್ತ್ಯಗಳು. ಹೌದಾ? ಅದೇ ಥರ 8ರ ಅಪವರ್ತ್ಯಗಳು ಯಾವುವು? 8, 16, 24, 32, 40 ಇದೇ ಥರ ಹಲವಾರು ಸಂಖ್ಯೆಗಳು ಬರ್ತವೆ. ಹೌದಿಲ್ಲ? ಇವೆರಡು ಸಂಖ್ಯೆಗಳ ಅಪವರ್ತ್ಯಗಳನ್ನು ಬರ್ಕೊಂಡೇವಿ. ಕೊಟ್ಟಂತ ಸಂಖ್ಯೆಗಳ ಅಪವರ್ತ್ಯಗಳನ್ನು ಬರ್ಕೊಂಡೇವಿ. ನಾವು ಏನು ಮಾಡಕತ್ತೇವಿ? ಲಸಾವನ್ನ ಕಂಡುಹಿಡಿಯಕತ್ತೇವಿ. ಹೌದಿಲ್ಲ? ಕೊಟ್ಟಂತ ಸಂಖ್ಯೆಗಳ ಅಪವರ್ತ್ಯಗಳನ್ನು ಬರ್ಕೊಂಡೇವಿ. ಇವುಗಳಲ್ಲಿ ಸಾಮಾನ್ಯ ಅಪವರ್ತ್ಯಗಳು ಯಾವುದಂತ ಹೇಗೆ ನೋಡೋಣಂತ. 6, 6, 12, 18, 24 ಸಾಮಾನ್ಯ ಅಪವರ್ತ್ಯ ಐತಿ. ಫಸ್ಟ್ನೇದು ಚಿಕ್ಕ ಅಪವರ್ತ್ಯ ಯಾವ್ದೈತಿ ಇಲ್ಲಿ? 24 ಐತಿ. ಇದೇನು? ಸಾಮಾನ್ಯ ಅಪವರ್ತ್ಯ ಅಂತ ಹೇಗೆ ಕರಿತೀವಿ. ಅದು ಎಷ್ಟೈತಿ? 24 ಐತಿ. ಹೌದಾ? ಮುಂದಿನ ಸಂಖ್ಯೆನ ಬರ್ಕೋಣಂತ ಬ್ಯಾಡ್ ನಮ್ಗೆ ಈ ಸದ್ದ. ನಮ್ ಕಂಡೀಷನ್ ಏನೈತಿ? ನಮ್ಗ ಕೊಟ್ಟಂತ ದತ್ತ ಸಂಖ್ಯೆಗಳಲ್ಲಿ ಬಂದಂತ ಸಾಮಾನ್ಯ ಅಪವರ್ತ್ಯಗಳಲ್ಲಿ ಚಿಕ್ಕ ಅಪವರ್ತ್ಯ. ನಮ್ಗ ಮುಂದೆ ಎಷ್ಟೋ ಸಂಖ್ಯೆ ಬರ್ಲಿಕ್ಕೆ ನಮ್ಗೆ ಬೇಕಾಗಿಲ್ಲ, ನಮ್ಗೆ ಚಿಕ್ಕದಂತ ಕೇಳ್ಯಾರ ಅವ್ರು. ಹೌದಿಲ್ಲ? ಅಂದ್ರೆ 24ಕ್ಕಿಂತ ಚಿಕ್ಕ ಅಪವರ್ತ್ಯ ಆಗಿರ್ತೈತೆ ಇದ್ರಾಗ ಯಾವ್ದಾರ? ಆಗಿರಕ್ ಸಾಧ್ಯನೇ ಇಲ್ಲ. ಹಂಗಂದ್ರ ಇದ್ರ ಉತ್ತರ, ಇದ್ರ ಲಸ ಕೂಡ ಏನಾಗಿರ್ತೈತಿ? ಲಸ ಕೂಡ ಏನಾಗಿರ್ತೈತಿ ಇಲ್ಲಿ? 24 ಆಗಿರ್ತೈತಿ. ಹೌದಿಲ್ಲ? ಹಾಗಾದ್ರ ಏನ್ ವಿದ್ಯಾರ್ಥಿಗಳ ಇಲ್ಲಿ 6 ಮತ್ತು 8ರ ಲಸ ಏನಾಗೈತಿ ಇಲ್ಲಿ? 24 ಆಗೈತಿ. ಹೌದಿಲ್ಲ? ಹಾಗಾದ್ರ ಇವು ಎರಡುಗಳಲ್ಲಿ ಸಾಮಾನ್ಯ ಅಪವರ್ತ್ಯ ಏನಾಗೈತಿ? 24. ನಮ್ ಕಂಡೀಷನ್ ಪ್ರಕಾರ ಏನೈತಿ? 24 ಅತಿ ಚಿಕ್ಕ ಅಪವರ್ತ್ಯ ಆಗೈತಿ. ಅದರಿಂದ ಏನ್ ಮಾಡಕೈತಿ ನಾವು? ಉತ್ತರ ಕೂಡ ನಮ್ಗೆ ಬೇಕಾಗಿದ್ದು ಲಸ ಕೂಡ ಏನಾಗಿರ್ತೈತಿ? 24. ಅಂದ್ರೆ ಏನು? ಸಾಮಾನ್ಯ ಅಪವರ್ತನಗಳನ್ನು ಪಟ್ಟಿ ಮಾಡೋದ್ರ ಮೂಲಕ ಯಾವ ರೀತಿ ಲಸವನ್ನು ಕಂಡುಹಿಡಿದು ಕೊಟ್ಟಂತ ಸಂಖ್ಯೆಗಳ ಅಪವರ್ತ್ಯಗಳನ್ನ ಬರ್ಕೋಬೇಕು. ಬರ್ಕೊಂಡಂತ ಅಪವರ್ತಗಳಲ್ಲಿ ಸಾಮಾನ್ಯ ಅಪವರ್ತನಗಳು ಯಾವ್ದು ಅಂತ ಹೇಳಿ ಬರ್ಕೋಬೇಕು. ಬರ್ಕೊಂಡ್ಕೆ ಬಂದಂತ ಅಪವರ್ತ್ಯಗಳಲ್ಲಿ, ಸಾಮಾನ್ಯ ಅಪವರ್ತ್ಯಗಳಲ್ಲಿ ಯಾವ್ದು ಚಿಕ್ಕ ಅಪವರ್ತ್ಯ ಆಗಿರ್ತೈತಿ ಅದೇ ಏನಾಗಿರ್ತೈತಿ? ಕೊಟ್ಟ ಸಂಖ್ಯೆಯ ಲಸ ಆಗಿರ್ತೈತಿ. ಏನು ಡೆಫಿನಿಷನ್ ಏನಾಗಿರ್ಬೋದು? ದತ್ತ ಸಂಖ್ಯೆಗಳ ಅಪವರ್ತ್ಯಗಳಲ್ಲಿ ದತ್ತ ಸಂಖ್ಯೆಗಳ ಸಾಮಾನ್ಯ ಅಪವರ್ತ್ಯಗಳಲ್ಲಿ ಚಿಕ್ಕ ಅಪವರ್ತ್ಯವನ್ನ ನಾವ್ ಏನಂತ ಕರಿತೇವಿ? ಕೊಟ್ಟ ಸಂಖ್ಯೆಯ ಲಸ ಅಂತ ಹೇಗೆ ಕರಿತೇವೆ. ಹೌದಾ? ಇದು ಗೊತ್ತಾಯ್ತು ನಿಮ್ಗ? ಇದನ್ನ ಯಾವುದು? ಸಾಮಾನ್ಯ ಅಪವರ್ತ್ಯಗಳನ್ನ ಪಟ್ಟಿ ಮಾಡೋದ್ರ ಮೂಲಕ ಯಾವ ರೀತಿ ನಾವು ಲಸವನ್ನ ಕಂಡುಹಿಡಿಬಹುದು ಅಂತ ಹೇಗೆ ಗೊತ್ತಾಯ್ತು. ಹೌದಿಲ್ಲ? ನಾವು ಇನ್ನೊಂದು ವಿಧಾನದ ಮೂಲಕ ಕೂಡ ಇದನ್ನ ತಿಳ್ಕೊನಂತ. ಏನಪ್ಪ ಎರಡನೇ ವಿಧಾನ ಅಂತಂದ್ರ ಸೇಮ್ ಅವಿಭಾಜ್ಯ ಅಪವರ್ತನಗಳ ಮೂಲಕ. ಏನು? ಅವಿಭಾಜ್ಯ ಅಪವರ್ತನಗಳ ಮೂಲಕ ನಮ್ಗ ಅತಿ ಸುಲಭ ಆಗಿರೋದು ಯಾವುದು? ಅವಿಭಾಜ್ಯ ಅಪವರ್ತನ. ಅಂದ್ರೆ ಇದು ಏನು? ಭಾಗಕಾರ ರೀತಿ ಮಾಡ್ಬಿಡೋದು ನಾವು. ಭಾಗಕಾರ ರೀತಿ ಇದನ್ನ ಮಾಡ್ಕೆ ನಾವೇನು ಲಸಾನು ಕಂಡುಹಿಡಿಬಹುದು, ಅಲ್ಲಿ ಮಸಾನು ಕಂಡುಹಿಡಿಬಹುದು. ಅಲ್ಲಿಗೆ ಇಲ್ಲಿ ಒಂದ್ ಚೂರ್ ಡಿಫರೆನ್ಸ್ ಐತಿ. ಏನೋ ಒಂದ್ ಚೂರ್ ಡಿಫರೆನ್ಸ್. ಅದನ್ನ ಬಿಟ್ರೆ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಕೋಬಹುದು. ಹೌದಿಲ್ಲ? ಅಂದ್ರ ಒಂದ್ ಎಕ್ಸಾಂಪಲ್ ನೋಡೋಣ. ಫಸ್ಟ್ 12 ಮತ್ತು 18 ತಗೋಣಂತ. ಏನು? 12 ಮತ್ತು 18 ತಗೋಣಂತ. 12, 18 ತಗೊಂಡಾಗ ಇವುಗಳ ಲಸವನ್ನ ಕಂಡುಹಿಡಿ. ಹೌದಾ? ಯಾವ ರೀತಿ ಮಾಡೋಣ ಅಂದ್ರ 12 ಐತಿ ಮತ್ತ 18 ಇದನ್ನ ಬರ್ಕೊಂಡೆ ಈ ಸಂಖ್ಯೆ. ಇವು ಎರಡು ಸರಿ ಸಂಖ್ಯೆ ಅಥವಾ ಸಮ ಸಂಖ್ಯೆಗಳಿರೋದ್ರಿಂದ ಏನು ಯಾವ ಒಂದು ಮಗ್ಗಿಯಿಂದ ಹೊಕ್ಕವ್ ನೋಡ್ರಿ? 2ರಿಂದ ಹೋಗ್ಬೋದು. ಹೌದಾ? ಎಷ್ಟರಲ್ಲೇ? 2, 6 12, 2 9 18. ಹೌದಾ? 2 6 12, 2 9 18 ಹೋಯ್ತು. ಅದೇ ತರ ಈ ಎರಡು ಸಂಖ್ಯೆಗಳನ್ನ ಒಂದೇ ಮಗ್ಗಿಯಲ್ಲಿ ಹೊಕ್ಕವ್ ನೋಡ್ರಿ? 2ರಿಂದ ಹೊಕ್ಕವು? ಹೋಗಲ್ಲ. ಅದೇ ತರ 3ಲಿಂದ ಹೊಕ್ಕವ್ ನೋಡ್ರಿ? ಹೊಕ್ಕವು. ಎಷ್ಟರಲ್ಲೇ? 3 ಎಷ್ಟು? 3 2 6 3 3 9. ಆ ನಂತರ 2 3 ಬಂತು. ಈ ಎರಡು ಸಂಖ್ಯೆಗಳು ಒಂದೇ ಮಗ್ಗಿಯಿಂದ ಹೊಕ್ಕವ್ ನೋಡ್ರಿ? ಹೋಗಲ್ಲ ನಮಗ. ಹೌದಾ? ಹೋಗಲ್ಲ. ಇವು ಎರಡು ಹೋಗಲ್ಲ. ಗೊತ್ತೈತಿ ನಿಮ್ಗ? ಹಾಗಾದ್ರೆ ಈ 12 ಮತ್ತು 18ರ ಲಸ ಏನಂತಂದ್ರ ಸಾಮಾನ್ಯ ಅಪವರ್ತನಗಳು
ಮತ್ತು ಸಾಮಾನ್ಯ ಅಲ್ಲದ ಅಪವರ್ತನಗಳ ಗುಣಿಸಿದಾಗ ಬರುವಂತ ಉತ್ತರನ ಏನಾಗೈತೆ ನಮಗಿಲ್ಲಿ ಲಸ ಆಗಿರ್ತೈತಿ. ನಾವು ಮಸ ಮಾಡಾಗ ಏನ್ ಮಾಡ್ತಿದ್ದೇವೆ, ನಾವು ಸಾಮಾನ್ಯ ಅಪವರ್ತನಗಳನ್ನು ಮಾತ್ರ ಗುಣಿಸ್ತಾ ಇದ್ದೆ ನೋಡು. ಗುಣಿಸಿದಾಗ ಬರುವಂತ ಉತ್ತರನ ಅಷ್ಟೇ ಏನ್ ಮಾಡ್ತಿದ್ದೆ ನಾವು, ಬರ್ತಿತ್ತಲ್ಲ ಅದನ್ನ ಏನಂತಿದ್ದೆ ನಾವು ಮಸ ಅಂತ ಕರಿತಿದ್ದೇವಿ. ಆದ್ರ ನಮ್ ಲಸ ಅಂದ್ರೆ ಏನಾಗೈತಿ ಇಲ್ಲಿ, ಲಸದ ಉತ್ತರ ಏನು ಯಾವ ರೀತಿ ಕಂಡುಹಿಡಿಬೇಕು ನಾವು, ಸಾಮಾನ್ಯ ಅಪವರ್ತನಗಳು ಮತ್ತು ಸಾಮಾನ್ಯ ಅಲ್ಲದ ಅಪವರ್ತನಗಳನ್ನು ಗುಣಿಸ್ತಾ ಬರ್ತದಲ್ಲ ಅದನ್ನ ನಾವ್ ಏನಂತ ಕರಿತೇವೆ, ನಾವು ಲಸ ಅಂತ ಹೇಗೆ ಕರಿತೀವಿ. ಅಂದ್ರ ನೋಡ್ರಿ 2 × 3 ಇವೇನು ಸಾಮಾನ್ಯ ಅಪವರ್ತನ. ಅದೇ ರೀತಿ ಸಾಮಾನ್ಯ ಅಲ್ಲದ ಅಪವರ್ತನಗಳು ಯಾವ್ದಾವ ಇಲ್ಲಿ 2 ಮತ್ತು 3 ಅದಾವ. ಹೌದಾ, ಇವ್ ಗುಣಿಸೋಣಂತಪ್ಪ. 2 3 6 ಹೌದಾ. ಅದೇ ರೀತಿ 2 3 6 6 6 36 ಹೌದು, 6 6 36. ಅಗಳ ಈ ಒಂದು ವಿಧಾನದ ಬಳಸಿದೆ ಗೊತ್ತಾನೆ, ಇದೇ ಪ್ರಾಬ್ಲಮ್. ಯಾವ್ದು ವಿಧಾನ ಲಸ ಕಂಡಿಡಿಯಾಕ, ಫಸ್ಟ್ನೇದ್ದು ಸಾಮಾನ್ಯ ಅಪವರ್ತನಗಳನ್ನು ಪಟ್ಟಿ ಮಾಡೋದ್ರ ಮೂಲಕ 12 ಮತ್ತು 18. ಅಲ್ಲಿ ಏನ್ ಆನ್ಸರ್ ಬಂದಿತ್ತು ನಮ್ಗೆ ಲಸ 36 ಬಂದೈತಿ. ಇಲ್ಲಿ ಕೂಡ ಏನ್ ಬಂದ್ ನಮ್ಗ 36 ಬಂದೈತಿ. ಹೌದಿಲ್ಲ, ಈ 2 ವಿಧಾನದೊಳಗ ಯಾವ ವಿಧಾನ ನಿಮ್ಗೆ ಸುಲಭ ಅನ್ಸುತ್ತಲ್ಲ ಆ ವಿಧಾನದಿಂದ ನೀವು ಕಂಡು ಹಿಡ್ಕೋರಿ. ಏನ್ ಮಾಡುದು, ಇಲ್ಲಿನು ಕೊಟ್ಟಂತ ಸಂಖ್ಯೆಗಳನ್ನು ಯಾವ ಸಂಖ್ಯೆಯಿಂದ ನಿರಂತರವಾಗಿ ಎರಡು ಸಂಖ್ಯೆಗಳು ಒಂದೇ ಸಂಖ್ಯೆಯಿಂದ ಎಲ್ಲಿವರೆಗೂ ನಿರಂತರವಾಗಿ ಭಾಗಿಸ್ತಾ ಹೋಗವಲ್ಲ ಅಲ್ಲಿ ತನಕ ಭಾಗಿಸ್ಬೇಕು. ಆ ನಂತರ ಯಾವ ಸಂಖ್ಯೆಗೆ 2 ಸಂಖ್ಯೆಗಳು ಭಾಗಿಸುವ ಕಮ್ಮಿ ನಿಂದಿರ್ತೈತಲ್ಲ ಅಲ್ಲಿ ನೀವು ಬಿಟ್ಬಿಡೋಕು. ನಿಂದ್ರಿಸಿದಾಗ ಬಂದಂತ ಉತ್ತರನ ಏನಾಗಿರ್ತದೆ, ಎಲ್ಲಾ ಸಂಖ್ಯೆಗಳ ಗುಣಿಸಿದಾಗ ಸಾಮಾನ್ಯ ಅಪವರ್ತನಗಳು ಮತ್ತು ಸಾಮಾನ್ಯ ಅಲ್ಲದ ಅಪವರ್ತನಗಳನ್ನ ಗುಣಿಸಿದಾಗ ಬರುವಂತ ಉತ್ತರನ ಏನಾಗಿರ್ತೈತಿ, ಲಸ ಆಗಿರ್ತೈತಿ. ಅಲ್ಲಿ ಏನ್ ಮಾಡ್ತಿದ್ದೆ ನಾವು, ಸಾಮಾನ್ಯ ಅಪವರ್ತನಗಳನ್ನ ಏನ್ ಮಾಡ್ತಿದ್ದೆ ನಾವು ಗುಣಿಸಿದಾಗ ಬರುವಂತದ್ದನ್ನ ಏನಾಗಿರ್ತೈತೆ ನಾವು ಮಸ ಅಂತಿದ್ದೇವೆ. ಇಲ್ಲಿ ಏನಂತೇವಿ, ಸಾಮಾನ್ಯ ಅಪವರ್ತನ ಮತ್ತು ಸಾಮಾನ್ಯ ಅಲ್ಲದ ಅಪವರ್ತನಗಳನ್ನ ಗುಣಿಸಿದಾಗ ಬರುವುದಕ್ಕೆ ಏನಂತ ಕರಿತೀವಿ ನಾವು, ನಾವು ಲಸ ಅಂತ ಹೇಗೆ ಕರಿತೇವೆ. ಹಾಗಾದ್ರೆ ಇವುಗಳು ಸಾಮಾನ್ಯ ಅಪವರ್ತನ ಯಾವ, 2 ಉಲ್ಟಾರ ತಗೋರಿ, ಹಿಂಗಾರ ಬರ್ಕೋರಿ. 2 × 3 ಅಂತಾರ ಬರಿಬೋದು, 3 × 2 ಅಂತ ಕೂಡ ನಾವು ಬರಿಬೋದು. ಹೌದಿಲ್ಲ, ಸಾಮಾನ್ಯ ಅಪವರ್ತನಗಳು. ಅದೇ ತರ ಸಾಮಾನ್ಯವಲ್ಲದ ಅಪವರ್ತನಗಳ ಯಾವ್ದು ಇಲ್ಲಿದಾವ್, 2 × 3 ಹೌದಾ. ಇವುಗಳ 2ಗಳ ಗುಣಿಸಿದಾಗ ಬರೋದನ್ನ ಏನಂತ ಕರಿತಿದ್ದೆ ನಾವು, ಲಸ ಅಂತ ಹೇಗೆ ಕರಿತಿದ್ದೆ. ಹೌದಾ. 3 × 2 2 × 3 ಏನ್ ಬಂದ್ ನಮ್ಗ 36. ಹಾಗಾದ್ರ 12 18ರ ಲಸ ಏನಾಗೈತಿ 36 ಆಗಿರ್ತೈತಿ. ಗೊತ್ತಾಯ್ತು ನಿಮ್ಗ. ಇದ್ರೊಳಗನು 3 ರೀತಿ ಕ್ವಶನ್ ಮಾಡ್ಬೋದು. ಹೌದು, ಏನೇನ್ ಮಾಡ್ಬೋದು, ಕೊಟ್ಟಂತ ಈ 2 ಸಂಖ್ಯೆಗಳನ್ನ ಎಕ್ಸಾಂಪಲ್ ತಗೊಂಡ ಕ್ವಶನ್ ಮಾಡೋದಾದ್ರ 12 18ರ ಲಸ ಎಷ್ಟು ಅಂತ ಹೇಗೆ ಕ್ವಶನ್ ಮಾಡ್ಬೋದು. ಅದೇ ರೀತಿ 12 18ರ ಸಾಮಾನ್ಯ ಅಪವರ್ತನಗಳು ಯಾವುವು ಅಂತ ಹೇಗೆ ಕ್ವಶನ್ ಮಾಡ್ಬೋದು. 12 18ರ ಸಾಮಾನ್ಯ ಅಲ್ಲದ ಅಪವರ್ತನಗಳು ಯಾವುವು ಅಂತ ಹೇಗೆ ಕ್ವಶನ್ ಮಾಡ್ಬೋದು. ಹೌದಿಲ್ಲ, ಈ ರೀತಿ 3 ರೀತಿಯ ಒಂದಿಷ್ಟು ಕ್ವಶನ್ಸ್ ಗಳನ್ನ ನಾವು ಮಾಡ್ತಾ ಹೋಗ್ಬೋದು. ಏನ್ ಮಾಡಿದೇವಪ್ಪ ಇಷ್ಟತನ ಅಂತಂದ್ರ 2 ವಿಧಾನಗಳ ಮೂಲಕ ತಿಳ್ಕೊಂಡೇವಿ. ಇದ್ರ ಮ್ಯಾಗನು ಮಸಾದ ಮೇಲೆ ಏನು ಒಂದಿಷ್ಟು ನಿಯಮಗಳಿದ್ವಲ್ಲ ಅದೇ ತರ ಲಸಾದ ಮೇಲೂ ಲಸಾದ ನಿಯಮಗಳಂತಕ್ಕೆ ಒಂದಿಷ್ಟು ನಿಯಮಗಳು ಬರ್ತಾವ. ಏನೇನಪ್ಪ ನಿಯಮಗಳಂತಕ್ಕೆ ನೋಡೋಣ ಆದ್ರ ನೋಡ್ರಿಪ್ಪ, ಮೊದಲೇ ನಿಯಮ ಏನು ಅಂತ ಹೇಗೆ ನೋಡೋದಾದ್ರ ಮೊದ್ಲೇದ್ ನೋಡ್ರಿ, ಲಸಾವು ದತ್ತ ಸಂಖ್ಯೆಗಳಿಗಿಂತ ದೊಡ್ಡದಿರುತ್ತದೆ. ಏನೋ ಲಸಾವು ಏನಾಗಿರ್ತತಿ, ದತ್ತ ಸಂಖ್ಯೆಗಳಿಗಿಂತ ದೊಡ್ಡದಿರುತ್ತದೆ. ನೀವು ಮಸಾಕು ಕಂಪೇರ್ ಮಾಡ್ಕೊಂಡು ನೋಡ್ಕೋರಿ, ಅಲ್ಲಿ ಏನಾಗಿರ್ತತಿ ದತ್ತ ಸಂಖ್ಯೆಗಳಿಗಿಂತ ಲಸ ಏನಾಗಿರ್ತಿತ್ತು, ಮಸ ಏನಾಗಿರ್ತಿತ್ತು ಚಿಕ್ಕದಾಗಿರ್ತಿತ್ತು. ಇಲ್ಲಿ ಲಸ ಏನಾಗೈತಿ, ಕೊಟ್ಟಂತ ದತ್ತ ಸಂಖ್ಯೆಗಳಿಗಿಂತ ದೊಡ್ಡದಿರ್ತೈತಿ. ಏನಾಗಿರ್ತೈತಿ, ದೊಡ್ಡದಿರ್ತೈತಿ ಅಂತ ಹೇಗೆ ಹೇಳ್ತಾರೆ. ಇದಕ್ಕೆ ಎಕ್ಸಾಂಪಲ್ ನೋಡೋದಾದ್ರ 6 9ರ ಲಸ ಏನಾಗೈತಿ ಇಲ್ಲಿ 18 ಆಗೈತಿ. ಹೌದಾ. ಅದೇ ರೀತಿ 12 18ರ ಲಸ ಏನಾಗೈತಿ 36 ಆಗೈತಿ. ಅಂದ್ರ ಈ 2 ಕೊಟ್ಟಂತ ದತ್ತ ಸಂಖ್ಯೆಗಳಿಗಿಂತ ಬಂದಂತ ಲಸ ಏನಾಗೈತಿ ಇಲ್ಲಿ ದೊಡ್ಡದಾಗೈತಿ. ಹೌದಿಲ್ಲ. ಅಂದ್ರ ನಮ್ ಮೊದಲೇ ನಿಯಮ ಏನ್ ಹೇಳ್ತೈತಿ, ಲಸಾವು ದತ್ತ ಸಂಖ್ಯೆಗಳಿಗಿಂತ ಏನಾಗಿರ್ತೈತಿ ದೊಡ್ಡದಾಗಿರ್ತದೆ. ಹೌದಿಲ್ಲ. ಹಂಗಂದ್ರ ಬಿಡಿಸ್ಕೆ ನೋಡೋಣ ಒಂದ್ಸಲ. 6 ಮತ್ತು 9 ಐತಿ. ಈ 2ಗಳನ್ನ ಲಸವನ್ನು ಕಂಡು ಹಿಡ್ಕೋಣಂತ. 2 ಒಂದೇ ಮಗ್ಗೆ ನೋಡೋಣಂತ. 2ಲಿಂತ ಹೋಗದ ಹೋಗಲ್ಲ, 3ಲಿಂತ ಕಡಿನಂತ. 3ಲಿಂತ ಅಂದ್ರ 3 2 6 3 2 6. ಅದೇ ರೀತಿ 3 3 9. ಹೌದಾ.
ಅಂದ್ರ ಈ ನೆಕ್ಸ್ಟ್ ಹೋಗ್ಕದನ್ ನೋಡ್ರಿ, ಎರಡು ಒಂದೇ ಮಗ್ಗೆಗ ಹೋಗಲ್ಲ, ಇಲ್ಲಿಗೆ ಮುಗೀತು. ಹೌದಿಲ್ಲ? ಹಾಗಾದ್ರ ಇವುಗಳ ಲಸ ಅಂದ್ರೆ ಏನೇನಂತ ಹೇಳಿದ್ ನಾನು, ಸಾಮಾನ್ಯ ಅಪವರ್ತನ ಮತ್ತು ಸಾಮಾನ್ಯ ಅಲ್ಲದ ಅಪವರ್ತನಗಳ ಗುಣಿಸಿದಾಗ ಬರುವಂತ ಮೊತ್ತವನ್ನ ನಾವೇನಂತ ಕರಿತೀವಿ, ಕೊಟ್ಟಂತ ಸಂಖ್ಯೆ ಲಸ ಅಂತ ಹೇಳಿ ಕರಿತಿದ್ದೇವೆ. ಹೌದಿಲ್ಲ? ಹಾಗಾದ್ರ ಇವು ಯಾವ ಸಂಖ್ಯೆ ಅದಾವು? ಸಾಮಾನ್ಯ ಅಪವರ್ತನ 3 ಐತಿ. ಅದೇ ತರ ಸಾಮಾನ್ಯ ಅಲ್ಲದ ಅಪವರ್ತನಗಳ 2 ಇಂಟು 3 ಐತಿ. ಹೌದಾ? ಅಂದ್ರ 3 6, 6 3 18. ಏನ್ ಬಂದೈತಿ ಇಲ್ಲಿ? 18 ಬಂದೈತಿ. ಅಂದ್ರ 6 ಮತ್ತು 9ಕ್ಕಿಂತ 18 ಏನೈತಿ? ದೊಡ್ಡದೈತಿ. ಅಂದ್ರ ಲಸಾವು ಏನಾಗಿರ್ತೈತಿ? ಕೊಟ್ಟಂತ ದತ್ತ ಸಂಖ್ಯೆಗಳಿಗಿಂತ ಏನಾಗಿರ್ತೈತಿ? ದೊಡ್ಡದಿರ್ತೈತಿ ಅಂತ ಹೇಳಿ ನಮ್ಗ ಮೊದಲನೇ ನಿಯಮದಿಂದ ಗೊತ್ತಾಯ್ತು. ಹೌದಿಲ್ಲ? ಅದೇ ರೀತಿ ಎರಡನೇ ನಿಯಮ ಏನಪ್ಪಾ ಅಂತ ಹೇಳಿ ನೋಡೋದಾದ್ರ, ಏನ್ ಎರಡನೇ ನಿಯಮ ಅಂತಂದ್ರ, ಸಾಮಾನ್ಯ ಅಪವರ್ತನಗಳಿಲ್ಲದ ಸಂಖ್ಯೆಗಳಿಗೆ ಏನು, ಸಾಮಾನ್ಯ ಅಪವರ್ತನಗಳಿಲ್ಲದ ಸಂಖ್ಯೆಗಳಿಗೆ ಲಸವು ಅವುಗಳ ಗುಣಲಬ್ಧವೇ ಆಗಿರುತ್ತದೆ. ಏನು? ಅವುಗಳ ಗುಣಲಬ್ಧವೇ ಆಗಿರುತ್ತದೆ. ಏನು? ಅವುಗಳ ಗುಣಲಬ್ಧವೇ ಆಗಿರುತ್ತದೆ. ಇಲ್ಲಿ ಏನು, ಎರಡು ಸಂಖ್ಯೆಗಳನ್ನು ತಗೊಂಡು 6, 25 ಗುಣಿಸಿದಾಗ ಎಷ್ಟು ಬರ್ತೈತಿ ನಮ್ಗ? 150 ಬರ್ತೈತಿ. ಅದೇ ರೀತಿ 10, 17 ಎಂಬ ಎರಡು ಸಂಖ್ಯೆಗಳ ಲಸ ಏನಾಗೈತಿ ಇಲ್ಲಿ? 170 ಆಗೈತಿ. ಹೌದಾ? ಎರಡು ಸಂಖ್ಯೆಗಳ ಒಂದೇ ಸಾಮಾನ್ಯ ಅಪವರ್ತನಗಳನ್ನು ಹೊಂದಿರ್ಲಿಕ್ಕಂದ್ರ ಅವಾಗ ಏನ್ ಮಾಡ್ಬೇಕು ನಾವು? ಆ ಸಂಖ್ಯೆಗಳನ್ನ ಗುಣಿಸಿದಾಗ ಬರುವಂತ ಉತ್ತರನ ಏನಾಗಿರ್ತೈತಿ? ಆ ಸಂಖ್ಯೆಗಳ ಲಸ ಆಗಿರ್ತೈತಿ. ಅದೇ ಮಸ ಅಂದ್ರಾಗ ಏನ್ ಮಾಡ್ತಿದ್ದೇವೆ ನಾವು? ಎರಡು ಸಂಖ್ಯೆಗಳು ಒಂದೇ ಅಪವರ್ತನಗಳನ್ನು ಹೊಂದಿರ್ಲಿಕ್ಕಂದ್ರ ಸಾಮಾನ್ಯವಾಗಿ ಒಂದು ಆ ಸಂಖ್ಯೆಗಳ ಮಸ ಆಗಿರ್ತದ ಅಂತ ಹೇಳಿ ನಾವು ಹೇಳ್ತಿದ್ದೇವೆ. ಹೌದಿಲ್ಲ? ಅದೇ ಲಸ ಅಂದ್ರೆ ಏನು? ಆ ಎರಡು ಸಂಖ್ಯೆಗಳನ್ನು ಗುಣಿಸಿದಾಗ ಬರುವಂತ ಉತ್ತರನ ಏನಾಗಿರ್ತೈತಿ? ಕೊಟ್ಟಂತ ಸಂಖ್ಯೆಯ ಲಸ ಆಗಿರ್ತೈತಿ. ಹೌದಾ? ತಿಳಿತು? ಅದೇ ರೀತಿ ಥರ್ಡ್ ಒನ್, ಮೂರನೇ ನಿಯಮ ನೋಡೋದಾದ್ರ ಏನಪ್ಪಾ ಮೂರನೇ ನಿಯಮ ಅಂತ ಹೇಳಿ ನೋಡೋದಾದ್ರ, ಅವಿಭಾಜ್ಯ ಸಂಖ್ಯೆಗಳ ಲಸ ಅವುಗಳ ಗುಣಲಬ್ಧವಾಗಿರುತ್ತದೆ. ಏನು? ಅವಿಭಾಜ್ಯ ಸಂಖ್ಯೆಗಳ ಲಸವು ಅವುಗಳ ಗುಣಲಬ್ಧವಾಗಿರುತ್ತದೆ. ಹೌದಾ? ಕೊಡ್ರಿ ಫಸ್ಟ್ನೇ ಎಕ್ಸಾಂಪಲ್, 2 ಮತ್ತು 3 ಈ ಎರಡು ಅವಿಭಾಜ್ಯ ಸಂಖ್ಯೆಗಳು. ಹೌದಾ? ಈ ಎರಡುಗಳನ್ನು ಗುಣಿಸಿದಾಗ ಏನ್ ಬಂತು ನಮ್ಗ? 2 ಮತ್ತು 3 ಗುಣಿಸಿದಾಗ 6 ಬಂತು. ಅಂದ್ರ 2 ಮತ್ತು 3 ಗುಣಿಸಿದಾಗ 6 ಬಂತು. ಅಂದ್ರ 2, 3 ಲಸ ಏನಾಗೈತಿ ಇಲ್ಲಿ? 6 ಆಗೈತಿ. ಹೌದಿಲ್ಲ? 2, 3 ಈ ಎರಡು ಸಂಖ್ಯೆಯನ್ನು ನೋಡಕೈತಿ ಇದನ್ನ ನಾ ಏನ್ ಮಾಡಕೈತಿ? ನಾನಿಲ್ಲಿ ಗುಣಿಸ್ಬೇಕ, ನಾನು ಲಸ ಕಂಡು ಹಿಡಿಬೇಕೈತಿ. ಅವಾಗ ಏನ್ ಮಾಡ್ತೀನಿ? 2 ಒಂದೇ ಮಗ್ಗಿಲಿಂತ ಹೊನ್ನೋನು ಇಲ್ಲ. ಅವಾಗ ಏನ್ ಮಾಡ್ಬೇಕು? ನಾನು ಡೈರೆಕ್ಟ್ ಆಗಿ ಗುಣಿಸ್ಬಿಡುದಪ್ಪ ಇವನ್ನ. ಎಷ್ಟಾಯ್ತು? 2 3 6 ನೇರವಾಗಿ ಸಿಕ್ತಾವ. ಹೌದಿಲ್ಲ? ಇದೇ ತರ ಸುಲಭವಾಗಿ ಕಂಡುಹಿಡಬಹುದು. ಹೌದಿಲ್ಲ? ಯಾವ ಅವಿಭಾಜ್ಯ ಸಂಖ್ಯೆಗಳನ್ನು ಕೊಟ್ರಂದ್ರ ಆ ಸಂಖ್ಯೆಗಳನ್ನ ನಾವ್ ಏನ್ ಮಾಡ್ಬೇಕು? ಗುಣಿಸಿದಾಗ ಆ ಸಂಖ್ಯೆಗಳ ಲಸ ಸಿಗ್ತೈತಿ. ಅದೇ ತರ ಎರಡನೇ ಎಕ್ಸಾಂಪಲ್ ನೋಡ್ರಿ, 2 ಮತ್ತು 7 ಎರಡು ಸಂಖ್ಯೆಗಳನ್ನು ಕೊಟ್ರ. ಆ ಸಂಖ್ಯೆಗಳನ್ನ ಗುಣಿಸ್ತಾ ನಮ್ಗೆ ಎಷ್ಟು ಬಂತು? 14 ಬಂತು. ಹಾಗಾದ್ರ 2, 7 ಎನ್ನೋದು ಏನದಾವ? ಇವು ಎರಡು ಅವಿಭಾಜ್ಯ ಸಂಖ್ಯೆಗಳು. 2 ಒಂದು ಸರಿ ಅವಿಭಾಜ್ಯ ಸಂಖ್ಯೆ. ಹೌದಿಲ್ಲ? ಸರಿ ಸಮ ಅವಿಭಾಜ್ಯ ಸಂಖ್ಯೆ ಯಾವ್ದಾರ ಐತಿ ಅಂತಂದ್ರ 2 ಒಂದೇ ಇರ್ತೈತಿ ನಮ್ಗೆ. ಹೌದಿಲ್ಲ? 2 ಬಿಟ್ರೆ ಯಾವ ಸಮ ಅವಿಭಾಜ್ಯ ಸಂಖ್ಯೆಗಳು ಇಲ್ಲ. ಹೌದಿಲ್ಲ? ಉಳಿದಿದ್ದು 2 ಅವಿಭಾಜ್ಯ ಸಂಖ್ಯೆ, 7 ಅವಿಭಾಜ್ಯ ಸಂಖ್ಯೆಗಳು. ಹೌದಿಲ್ಲ? ಈ ಎರಡು ಅವಿಭಾಜ್ಯ ಸಂಖ್ಯೆಗಳನ್ನು ಗುಣಿಸಿದಾಗ ಎಷ್ಟು ಬಂತು? 14 ಬಂತು. ಹಂಗಂದ್ರ 2, 7 ಅವಿಭಾಜ್ಯ ಲಸ ಏನಾಗೈತಿ ಇಲ್ಲಿ ನಮ್ಗ? 14 ಆಗೈತಿ ಅಂತ ಹೇಳಿ ನಮ್ಗ ಮೂರನೇ ನಿಯಮದಿಂದ ಗೊತ್ತಾಯ್ತು. ಅದೇ ತರ ನೆಕ್ಸ್ಟ್ ಒಂದು ನಿಯಮ ನೋಡೋದಂದ್ರ, ನಾಲ್ಕನೇ ನಿಯಮ ಏನೈತಪ್ಪ ಅಂದ್ರ, ಕೊಟ್ಟ ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಯ ಅಪವರ್ತ್ಯವಾಗಿದ್ದರೆ. ಏನು? ಕೊಟ್ಟ ಸಂಖ್ಯೆಗಳಲ್ಲಿ ಇನ್ನೊಂದು ಸಂಖ್ಯೆಯ ಅಪವರ್ತ್ಯವಾಗಿದ್ದರೆ. ಒಂದು ಸಂಖ್ಯೆ, ಕೊಟ್ಟ ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಯ ಅಪವರ್ತ್ಯವಾಗಿದ್ದರೆ ದೊಡ್ಡ ಸಂಖ್ಯೆ ಏನಾಗಿರ್ತೈತಿ? ಕಂಡೀಷನ್ ನೆನ್ಪಿಟ್ಕೋರಿ ಇದನ್ನ. ದೊಡ್ಡ ಸಂಖ್ಯೆ ಲಸ ಆಗಿರುತ್ತದೆ. ಏನು? ಲಸ ಆಗಿರುತ್ತದೆ. ಅಲ್ಲಿ ಏನಿತ್ತು ಮಸಾದ ಒಳಗ? ಕೊಟ್ಟ ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ಇನ್ನೊಂದರ ಅಪವರ್ತನ ಆಗಿತ್ತಂದ್ರ ಅಥವಾ ಅಪವರ್ತನ ಆಗಿತ್ತಂದ್ರ ಅಲ್ಲಿ ಏನ್ ಮಾಡ್ತಿದ್ದೆ ನಾವು? ನೆನೆಸ್ಕೋರಿ, ಚಿಕ್ಕ ಸಂಖ್ಯೆಯನ್ನ. ಅಲ್ಲೇನು? ಚಿಕ್ಕ. ಅದು ಮಸ ಅಂದ್ರ ನೀ ಚಿಕ್ಕದು, ಲಸ ಅಂದ್ರೆ ಏನ್ ಮಾಡ್ರಿ ಇಲ್ಲಿ? ದೊಡ್ಡದು. ಅಂದ್ರೆ ಇದು ಯಾವ ಕಂಡೀಷನ್ ಒಳಗ? ಅಪವರ್ತ್ಯಗಳನ್ನು ಕೊಟ್ಟಾಗ ಅಥವಾ ಅಪವರ್ತನಗಳ ಸೇಮ್ ಇದ್ದಾಗ ಮಾತ್ರ ಅಷ್ಟೇ. ನಾವೇನೋ ಸಾಮಾನ್ಯ ಅಪವರ್ತನ ಪಟ್ಟಿ ಮಾಡೋದ್ರ ಮುಖಾಂತರ ಆದ್ರ, ಇಲ್ಲಿ ಸಾಮಾನ್ಯ ಅಪವರ್ತ್ಯಗಳನ್ನ ಪಟ್ಟಿ ಮಾಡೋದಾದ್ರ
ಅಲ್ಲಿ ಏನ್ ಮಾಡ್ತಿದ್ದೇವಿ, ದೊಡ್ಡ ಸಂಖ್ಯೆಯನ್ನು ತಗೋತಿದ್ದೇವಿ. ಇಲ್ಲಿ ಏನ್ ಮಾಡಕತ್ತಿದ್ದೇವೆ ನಾವು, ಚಿಕ್ಕ ಸಂಖ್ಯೆಯನ್ನು ಕಂಡು ಹಿಡಿತಿದ್ದೇವೆ. ಹೌದಿಲ್ಲ? ಇದ್ರೊಳಗೆ ಏನ್ ಕಂಡೀಷನ್, ನಮ್ಗ ಕೊಟ್ಟ ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಯ ಅಪವರ್ತ್ಯವಾಗಿದ್ದರೆ ದೊಡ್ಡ ಸಂಖ್ಯೆ ಲಸ ಆಗಿರುತ್ತದೆ. ಅಂದ್ರ ಒಂದು ಎಕ್ಸಾಂಪಲ್ ನೋಡ್ರಿ, 5 10 ಐತಿ. ಇವಕ್ರ ಲಸ ಎಷ್ಟ ಐತಿ ಅಂತ ಹೇಳ್ತೀನಿ, 10 ಅಂತ ಐತಿ. ಅಂದ್ರ 5 10 ಅಂತ ಎರಡು ಸಂಖ್ಯೆಗಳದಾವ. ಇವಕ್ರನ್ನ ನಾವು ಬಿಡಿಸೋಣಂತ. ಯಾವ ರೀತಿ ನೋಡ್ರಿ, 5 ಒಂದ್ಲೆ 5, 5 ಎರಡ್ಲೆ 10. ಹೌದಾ? ಹಾಗಾದ್ರ ನಮ್ಗ ಈ ಎರಡು ಸಂಖ್ಯೆಗಳು ಒಂದೇ ಮನೆ ಗಿಲೆ ಹಾಕೋನು ಹೋಗಲ್ಲ, ಇಲ್ಲಿಗೆ ಮುಗಿತು ಅಂದಾಗ ಇವ್ ನೋಡ್ರಿ, ಸಾಮಾನ್ಯ ಅಪವರ್ತನ ಏನೈತಿ ಇಲ್ಲಿ, 5 ಐತಿ. ಅದೇ ರೀತಿ ಸಾಮಾನ್ಯ ಅಲ್ಲದ್ದು 1 ಇಂಟು 2 ಐತಿ. ಇವುಗಳ ಮೊತ್ತ ಏನ್ ಬರ್ತೈತಿ ನೋಡ್ರಿ, 5 ಒಂದ್ಲೆ 5, 5 ಎರಡ್ಲೆ 10. ಅಂದ್ರೆ ಇಲ್ಲಿ ಲಸ ಏನ್ ಬಂತು, 10 ಬಂತು. ಅಂದ್ರ ಕೊಟ್ಟಂತ ಸಂಖ್ಯೆಗಳ ಯಾವ ಇಲ್ಲಿ, 5 10. ಹೌದಿಲ್ಲ? ಕೊಟ್ಟಂತ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಯಾವುದು, 10. ಬಂದಂತ ಲಸ ಕೂಡ ಏನೈತಿ ನಮ್ಗ, 10. ಹೌದಿಲ್ಲ? ಕಂಡೀಷನ್ ಕೂಡ ಏನೈತಿ ನಮ್ಗ, ಕೊಟ್ಟ ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ಇನ್ನೊಂದು ಸಂಖ್ಯೆಯ ಅಪವರ್ತ್ಯವಾಗಿದ್ದರೆ ದೊಡ್ಡ ಸಂಖ್ಯೆ ಏನಾಗಿರ್ತೈತಿ, ಆ ಕೊಟ್ಟಂತ ಸಂಖ್ಯೆಗಳಲ್ಲಿನ ಲಸ ಆಗಿರ್ತೈತಿ. ಹೌದಾ? ಕಂಡೀಷನ್ ನಮ್ಗೆ ರೈಟ್ ಆಯ್ತು. ಅದೇ ತರ ನೆಕ್ಸ್ಟ್ ಒನ್ ಕ್ವಶನ್ಸ್ ನೋಡೋಣ. 2 4 ಮತ್ತು 8 ಅಂತ ಹೇಗೆ 3 ಸಂಖ್ಯೆಗಳನ್ನು ಕೊಟ್ರೆ. ಹೌದಾ? ಈ 3 ಸಂಖ್ಯೆಗಳ ಲಸ ಎಷ್ಟಾಗೈತಿ ಇಲ್ಲಿ, 8 ಆಗೈತಿ. ಏನಾದ 3 ಸಂಖ್ಯೆಗಳು 2 4 8 ಅದಾವ. ಈ 3 ಸಂಖ್ಯೆಗಳ ಲಸನ್ ಕಂಡುಹಿಡಬೇಕಾಯ್ತು. ಯಾವ ಒಂದ್ ಮಗ್ಗಿ ಒಳಗೆ ಹೋಗ್ತದ, 2 ಒಂದ್ಲೆ 2 ಎರಡ್ಲೆ ಇದು ಸಾರಿ 2 ಎರಡ್ಲೆ 4, 2 4ಲೆ 8. ಹೌದಾ? 2 ಒಂದ್ಲೆ 2, 2 4ಲೆ 2, ಎರಡ್ಲೆ 4, 2 4ಲೆ 8. ಹೌದಾ? ಆನಂತರ 2 ಒಂದಕ್ಕೆ ಒಂದ್ ಹಚ್ಚುನು, 2 ಒಂದ್ಲೆ ಹೋಗುತ್ತಾ, 2 ಎರಡ್ಲೆ ಹೋಗುತ್ತ. ಹೌದು? 2 ಎರಡ್ಲೆ 4. ಇದು ಅಪವರ್ತನಗಳು ಏನ್ ಬಂದು, ಸಾಮಾನ್ಯ ಅಪವರ್ತನಗಳು ಏನದಾವ ಇಲ್ಲಿ, 2 ಇಂಟು 2 ಐತಿ. ಅದೇ ಸಾಮಾನ್ಯ ಅಲ್ಲದ ಅಪವರ್ತನ 1 ಇಂಟು ಏನೈತಿ, 2 ಐತಿ. 2 ಎರಡ್ಲೆ 4, 4 ಎರಡ್ಲೆ 8. ಹೌದಾ? 4 ಎರಡ್ಲೆ 8. ಅಂದ್ರ ನಮ್ಗೆ ಬರುವಂತ ಉತ್ತರ ಕೂಡ ಏನಾಯ್ತಿಲ್ಲ, ನಮ್ಗ 8. ಹೌದಿಲ್ಲ? ಲಸ ಏನಾತಿಲ್ಲಿ, 2 4 ಮತ್ತು 8ರ ಲಸ ಏನಾತಿಲ್ಲಿ, 8 ಆಯ್ತು. ಹೌದಿಲ್ಲ? ಕೊಟ್ಟಂತ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಕೂಡ ಯಾವ್ದೈತಿ ಇಲ್ಲಿ, 8 ಐತಿ. ಹಾಗಾದ್ರ ಕೊಟ್ಟಂತ ಸಂಖ್ಯೆಗಳಲ್ಲಿ ಅವು ಏನಾಗಿರ್ಬೇಕು, ಸಾಮಾನ್ಯ ಅಪವರ್ತ್ಯಗಳ ಆಗಿರ್ಲಿಕ್ಕಂದ್ರ ಕೊಟ್ಟಂತ ಸಂಖ್ಯೆಗಳಲ್ಲಿ ದೊಡ್ಡ ಸಂಖ್ಯೆ ಯಾವ್ದು ಇರ್ತದಲ್ಲ ಅದನ್ನ ಏನಂತ ಕರಿತೇವೆ ನಾವು, ಆ ಕೊಟ್ಟಂತ ಸಂಖ್ಯೆಗಳನ್ನ ಲಸ ಅಂತ ಹೇಳಿ ಕರಿತೇವೆ. ಇದುವರೆಗೆ ಏನ್ ಮಾಡಿದೆ ನಾವು, ಮಸ ಅಂದ್ರೆ ಏನು, ಮಸದ ಮೇಲೆ ಎರಡು ರೀತಿ ಯಾವ ರೀತಿ ಬರುವಂತ ಸಮಸ್ಯೆಗಳನ್ನು ಬಿಡಿಸಬಹುದು. ಅದೇ ರೀತಿ ಲಸ ಅಂದ್ರೆ ಏನು, ಲಸದ ಮೇಲೆ ಎರಡು ರೀತಿ ವಿಧಾನದಿಂದ ಯಾವ ರೀತಿ ಬಿಡಿಸುದು ಅಂತ ಹೇಗೆ ನಾವು ತಿಳ್ಕೊಂಡೇವೆ. ಹೌದಿಲ್ಲ? ಈಗ ಏನ್ ಮಾಡೋಣ ಅಂದ್ರ ನೆಕ್ಸ್ಟ್ ಒನ್, ಲಸ ಮತ್ತು ಮಸದ ನಡುವಿನ ಸಂಬಂಧದ ಬಗ್ಗೆ ತಿಳ್ಕೊನಂತ. ಏನು, ಲಸ ಮತ್ತು ಮಸದ ಬಗ್ಗೆ ಇರುವ ಸಂಬಂಧ ಯಾವ ರೀತಿ ಅಂತ ಹೇಗೆ ತಿಳ್ಕೊನಂತ. ಏನಪ್ಪಾ ಅಂತ ಹೇಗೆ ನೋಡೋದಾದ್ರ, ಲಸ ಇಂಟು ಮಸ ಈಕ್ವಲ್ ಟು ಎರಡು ಸಂಖ್ಯೆಗಳ ಗುಣಲಬ್ಧ. ಏನು, ಲಸ ಮತ್ತು ಮಸ ಎರಡು ಸಂಖ್ಯೆಗಳ ಗುಣಲಬ್ಧ. ಇದನ್ನ ನಿಮ್ಗೊಂದು ಎಕ್ಸಾಂಪಲ್ ಮುಖಾಂತರ ನಾ ತಿಳಿಸ್ತಾ ಹೋಗ್ತೀನಿ. ಏನಪ್ಪಾ ಅಂತಂದ್ರ ಎಕ್ಸಾಂಪಲ್ ನೋಡೋಣ. ಏನ್ ಎಕ್ಸಾಂಪಲ್ ಅಂದ್ರ, ಎರಡು ಸಂಖ್ಯೆಗಳ ಮಸ, ಏನು, ಎರಡು ಸಂಖ್ಯೆಗಳ ಮಸ ಮತ್ತು ಲಸ ಕ್ರಮವಾಗಿ ಏನೇನಾಗ್ಯಾವು, 6 36. ಅಂದ್ರ ಇಲ್ಲಿ ಮಸ ಯಾವುದು, 6. ಅದೇ ರೀತಿ ಲಸ ಯಾವ್ದು ಇಲ್ಲಿ, 36. 6 ಮಸ ಆದ್ರ ಲಸ ಯಾವ್ದಾಗೈತಿ ಇಲ್ಲಿ, 36 ಆಗೈತಿ. ಹೌದಿಲ್ಲ? ಅವುಗಳಲ್ಲಿ ಒಂದು ಸಂಖ್ಯೆ 12 ಆದರೆ, ಅವುಗಳಲ್ಲಿ ಒಂದು ಸಂಖ್ಯೆ 12 ಆದರೆ ಇನ್ನೊಂದು ಸಂಖ್ಯೆ ಯಾವುದು, ಏನು, ಇನ್ನೊಂದು ಸಂಖ್ಯೆ ಯಾವುದು. ಅಂದ್ರ ಇಲ್ಲಿ ಏನ್ ಮಾಡ್ಯಾರ ಅಂದ್ರೆ ಈ ಕ್ವಶನ್ಸ್ ಒಳಗ ನೀವು ಒಂದ್ ಚೂರ್ ಗಮನ ಕೊಡ್ರಿ. ನೋಡ್ರಲ್ಲಿ ಮಸ ಕೊಟ್ರ, ಲಸ ಕೊಟ್ರ, ಒಂದು ಸಂಖ್ಯೆಯನ್ನು ಕೊಟ್ರ, ಇನ್ನೊಂದು ಸಂಖ್ಯೆ ಗೊತ್ತಿಲ್ಲ ನಮಗ. ಹೌದಿಲ್ಲ? ನಮ್ಮ ಲಸ ಮತ್ತು ಮಸದ ನಡುವಿನ ಸಂಬಂಧದ ಫಾರ್ಮುಲಾ ಏನೈತಿ, ಸೂತ್ರ ಏನೈತಿ, ಲಸ ಇಂಟು ಮಸ, ಲಸ ಇಂಟು ಮಸ ಈಕ್ವಲ್ ಟು ಎರಡು ಸಂಖ್ಯೆಗಳ ಗುಣಲಬ್ಧ. ಹೌದಾ?
ಈ ಸೂತ್ರವನ್ನು ಬೆಳೆಸ್ಕೊಂಡ್ಕೆ ಇನ್ನೊಂದು ಯಾವ ಸಂಖ್ಯೆ ಬರುತ್ತೆ ಅಂತ ಹೇಗೆ ನಾವು ಕಂಡು ಹಿಡಿಬಹುದು. ಹೌದು, ಅಂದ್ರ ನಿಯಮದ ಪ್ರಕಾರ ನಾವು ಬರ್ಕೋದಾದ್ರ ಲಸ ಎಷ್ಟೈತಿ ಇಲ್ಲಿ 36 ಐತಿಪ್ಪ. ಹೌದಾ, 36 ಐತಿ. ಅದೇ ತರ ಮಸ ಎಷ್ಟೈತಿ 6 ಐತಿ. ಹೌದಾ, ಈಕ್ವಲ್ ಟು ಎರಡು ಸಂಖ್ಯೆಗಳು ಒಂದ್ ಸಂಖ್ಯೆ ಕೊಟ್ರ, ಯಾವುದು 12 ಕೊಟ್ರ, ಇನ್ನೊಂದು ಸಂಖ್ಯೆಯನ್ನು ನಮ್ ಕಂಡಿಡಿ ಅಂತೇಳಿ ಅದನ್ನ ನಾವು ಏನಂತ ತಗೋಣಂದ್ರ ಎಕ್ಸ್ ಅಂತ ತಗೋಣಂತ. ಅದನ್ನ ಏನ್ ಮಾಡೋಣ ನಾವು ಎಕ್ಸ್ ಅಂತ ತಗೋಣಂತ. ಅಂದ್ರ ನೀವು ಆಂಗ್ಲ ಭಾಷೆ ಯಾವುದೇ ಒಂದು ಅಕ್ಷರವನ್ನು ನೀವು ಕಂಡುಹಿಡಿಯುವಂತ ಕಂಡುಹಿಡಿಯುವಂತ ಸಂಖ್ಯೆಯ ರೂಪದೊಳಗೆ ಬರೀನಂತ ಎಕ್ಸ್ ಅಂತ ತಗೊಂಡೆ ನಾನು. ನನಗೆ ಈಗ ಏನ್ ಮಾಡಕತ್ತೀನಿ, ಎಕ್ಸ್ ಅನ್ನ ಕಂಡುಹಿಡಿಬೇಕಾಗೈತಿ. ಅವಾಗ ಏನ್ ಮಾಡ್ಬೇಕು, ನಾ 12 ಈ ಸೈಡ್ ಒಯ್ಯಬೇಕು, ಎಡಕಿನ ಸೈಡ್ ಒಯ್ಬೇಕಾಗತ್ತ. ಹೌದಿಲ್ಲ, ಅಂದಾಗ ಈ ಕಡೆ ಗುಣಾಕಾರ ಇದ್ದಿದ್ದು ಈ ಕಡೆ ಬಂದ್ರೆ ಏನಾಗತ್ತೆ, ಭಾಗಾಕಾರ ಆಗತ್ತ. ಅಂದ್ರ 36 × 6 ಈ 12 ಈ ಸೈಡ್ ತಂದೆ ಅಂದ್ರೆ ಏನಾಗುತ್ತ, ಕೆಳಗಡೆ ಬರ್ತೈತಿ. ಹೌದಾ, ಕೆಳಗಡೆ ಬಂದ್ ನಮ್ಗ ಈಕ್ವಲ್ ಟು ಏನ್ ಉಳಿತು ಎಕ್ಸ್. ನಾವು ಎಕ್ಸ್ ಅನ್ನು ಪಾಯಿಂಟ್ ಔಟ್ ಮಾಡ್ಬೋದು. ಎಕ್ಸ್ ಅಂದ್ರೆ ಏನಿಲ್ಲಿ ಇನ್ನೊಂದು ಸಂಖ್ಯೆ ಆಗೈತಿ ನಮ್ಗ. ಹೌದಾ, ಅಂದ್ರೆ ಎಷ್ಟೆಷ್ಟರಲ್ಲಿ ಹೋಕ್ಕವು, 6 1 6 6 2 12 ಬಂತ. ಅದೇ ರೀತಿ 2 1 2 2 1 2 ಎಷ್ಟು ಉಳಿತು, 1 ಉಳಿತು, 16 2 8 16. ಆನ್ಸರ್ ಎಷ್ಟು ಬಂತು ಇಲ್ಲಿ, ಎಕ್ಸ್ ಈಕ್ವಲ್ ಟು 18. ಅಂದ್ರೆ ಇನ್ನೊಂದು ಸಂಖ್ಯೆ ಯಾವ್ದಾತಿಲ್ಲ ನಮಗ 18. ಯಾವುದು 18 ಅನ್ನೋದು ಇನ್ನೊಂದು ಸಂಖ್ಯೆ. ಅಂದ್ರ ಇಲ್ಲಿ ಏನಂದ್ರ ಎರಡು ಸಂಖ್ಯೆಗಳ ನಡುವಿನ ಸಂಬಂಧದ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರಂದ್ರ ನಿಮ್ಗೆ ಇದೇ ತರ ಕೇಳಿರ್ತಾರ. ಅಂದ್ರ ಲಸ ಮಸ ಕೊಟ್ಕೆ ಒಂದು ಸಂಖ್ಯೆಯನ್ನು ಕೊಟ್ಕೆ ಇನ್ನೊಂದು ಸಂಖ್ಯೆ ಯಾವ್ದಂತ ಹೇಗೆ ಕೇಳ್ತಬಹುದು. ಅದೇ ರೀತಿ ಎರಡು ಸಂಖ್ಯೆಗಳನ್ನು ಕೊಟ್ಟು ಮಸ ಒಂದೇ ಕೊಟ್ಕೆ ಲಸ ಯಾವ್ದಂತ ಹೇಗೆ ಕೇಳಬಹುದು. ಅದೇ ರೀತಿ ಎರಡು ಸಂಖ್ಯೆಗಳನ್ನು ಕೊಟ್ಟು ಲಸ ಕೊಟ್ಕೆ ಮಸ ಎಷ್ಟು ಅಂತ ಹೇಗೆ ಕೇಳಬಹುದು ನಿಮ್ಗೆ. ಹೌದಿಲ್ಲ, ಈ ರೀತಿ ಕ್ವಶನ್ ಕೇಳಬಹುದು. ಇಲ್ಲಿ ನಾವು 18 ಅನ್ನೋದು ಬಂತು. ಇನ್ನೊಂದು ಸಂಖ್ಯೆ ಯಾವ್ದಿತ್ತಿಲ್ಲ ನಮ್ದು 12 ಇತ್ತು. ಹೌದಾ, 12 ಐತಿ. ಅದೇ ತರ ಬಂದಂತ ಇನ್ನೊಂದು ಸಂಖ್ಯೆ ಯಾವ್ದೈತಿ ಇಲ್ಲಿ 18 ಐತಿ. ಹೌದಾ, ಇನ್ನೊಂದು ಸಂಖ್ಯೆ ಯಾವ್ದೈತಿ 18 ಐತಿ. ನಮಗ ಲಸ ಎಷ್ಟೈತಿ 36 ಐತಿ. ಅದೇ ರೀತಿ ಮಸ 6 ಐತಿ. ಹೌದಾ, ಅಂದಾಗ ನಮ್ ನಿಯಮದ ಪ್ರಕಾರ ಏನಾಗ್ಬೇಕು, ಅವರು ಲಸ ಇಂಟು ಮಸ ಮಾಡಿದಂತ ಏನ್ ಗುಣಿಸ್ತಾ ಬರುವಂತ ಸಂಖ್ಯೆ ಐತಲ್ಲ ಅಷ್ಟೇ ಪ್ರಮಾಣದ್ದು ಎರಡು ಸಂಖ್ಯೆಗಳ ಗುಣಿಸಿದಾಗೂ ಅಷ್ಟೇ ಪ್ರಮಾಣದ ಮೊತ್ತ ಬರ್ಬೇಕು. ಎರಡು ಸಂಖ್ಯೆಗಳು ಸಮಾನ ಆಗಿರ್ಬೇಕು. ಅಂದಾಗ ಲಸ ಮತ್ತು ಮಸಾದ ನಡುವಿನ ಸಂಬಂಧದ ಈ ಸೂತ್ರ ಏನಾಗುತ್ತ ರೈಟ್ ಆಗುತ್ತಾ. ಒಂದ್ಸಲ ಚೆಕ್ ಮಾಡಿಬಿಡು. ನಮಗೆ ಈ ನಿಯಮದ ಪ್ರಕಾರ ಒಂದ್ ಸಂಖ್ಯೆಯನ್ನು ಕಂಡು ಹಿಡ್ಕೊಂಡ್ವಿ. ಎಷ್ಟು 18 ಬಂತು. ಹೌದಾ, 18 ಬಂದೈತಿ ಅಂದ್ರ 18 ಕೊಟ್ಟಂತ ಮೊದ್ಲಿನ ಸಂಖ್ಯೆ ಎಷ್ಟು 12 ಐತಿ. ಇವ್ ಎರಡಕ್ಕೂ ಗುಣಿಸಿದಾಗ ಎಷ್ಟಾಗುತ್ತಪ್ಪ 12 18 ಗುಣಿಸಿದ್ರೆ ಎಷ್ಟಾಗುತ್ತಂದ್ರ 216 ಆಗುತ್ತೆ. 216 ಆಗುತ್ತೆ. ಅದೇ ರೀತಿ 36ನ 6 ಗುಣಿಸಿದಾಗ 6 6 36 6 ಬಂತು, 3 ಉಳಿತು, 6 3 18 18 3 ಕೂಡಿಸಿದ್ರೆ 21. ಇದು ಎಷ್ಟಾಯ್ತು 216 ಆಯ್ತು. 216 ಆಯ್ತು. ಇಲ್ಲಿ 2 ಸರಿ ಆಯ್ತು. ಹೌದಿಲ್ಲ, 2 ಸರಿ ಆಯ್ತು. ನಿಮ್ಗೆ ಗೊತ್ತಾಯ್ತು ಇಲ್ಲಿ. ಹೌದಿಲ್ಲ, ಹಂಗಂದ್ರ ಏನು 2 ಇಲ್ಲಿ ಯಾವ ರೀತಿ ಕ್ವಶನ್ ಮಾಡೋದು, ಎರಡು ಸಂಬಂಧದ ಮೇಲೆ ಎರಡು ಲಸ ಮಸ ಕೊಟ್ಕೆ ಒಂದೇ ಸಂಖ್ಯೆ ಕೊಟ್ಟು ಇನ್ನೊಂದು ಸಂಖ್ಯೆ ಯಾವ್ದಂತ ಕೇಳಬಹುದು. ಅಥವಾ ಎರಡು ಸಂಖ್ಯೆಗಳನ್ನು ಕೊಟ್ಕೆ ಲಸ ಕೊಟ್ಕೆ ಮಸ ಯಾವ್ದಿರುತ್ತೆ. ಈ ರೀತಿ ಕ್ವಶನ್ಸ್ ಮಾಡಿದಾಗ ಈ ಸೂತ್ರದ ಮುಖಾಂತರ ನಾವು ಏನ್ ಮಾಡಬಹುದು, ಸುಲಭವಾಗಿ ಕಂಡುಹಿಡಿಯಬಹುದು. ಆದರೆ ಪ್ರಿಯ ವಿದ್ಯಾರ್ಥಿಗಳು, ಇದುವರೆಗೆ ಏನ್ ಮಾಡಿದೆ ನಾವು ಅಪವರ್ತನಗಳು, ಅಪವರ್ತ್ಯಗಳು ಮತ್ತ ಮಸ ಲಸ ಮತ್ತು ಅವುಗಳ ಎರಡು ಸಂಬಂಧದ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳಬಹುದು, ಯಾವ ವಿಷಯಗಳ ಬಗ್ಗೆ ತಿಳ್ಕೊಂಡೇವೆ. ಹೌದಿಲ್ಲ, ಹಂಗಾದ್ರೆ ಹಿಂದಿನ ಪ್ರಶ್ನೆ ಪತ್ರಿಕೆಗಳ ಮೇಲೆ ಈ ವಿಷಯದ ಮೇಲೆ ಯಾವ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ಯಾರ ಅಂತ ಹೇಳಿ ಡಿಸ್ಕಸ್ ಮಾಡೋಣ ಅಂತ. ಮೊದಲೇ ಪ್ರಶ್ನೆ ಯಾವ್ದಂದ್ರ ಹಳೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಮೊದಲೇ ಪ್ರಶ್ನೆಯನ್ನು ನೋಡೋಣ. ಯಾವ್ದಪ್ಪ ಮೊದಲೇ ಪ್ರಶ್ನೆ ಅಂತ ಹೇಳಿ ನೋಡೋದಾದ್ರ 12ರ ಮೊದಲ 5 ಗುಣಕಗಳ ಮೊತ್ತ ಏನು, 12ರ ಮೊದಲ 5 ಗುಣಕಗಳ ಮೊತ್ತ. ಇದೇನು 2008 ಕೇಳಿದಂತ ಪ್ರಶ್ನೆ. ಆಪ್ಷನ್ಸ್ ಎ ಏನೈತಿ 196,
ಆಪ್ಷನ್ಸ್ ಬಿ 168, ಆಪ್ಷನ್ ಸಿ 192, ಆಪ್ಷನ್ ಡಿ ಏನೈತಿ 180. 5 ಗುಣಕಗಳಂದ್ರೆ ಏನು? ಅಪವರ್ತ್ಯಕ್ಕೆ ಇನ್ನೊಂದು ಹೆಸರನ್ನ ಏನಂತ ಕರೀತಿದ್ದೆ ನಾವು? ಗುಣಕಗಳು ಅಂತ ಹೇಗೆ ಕರೀತಿದ್ದೇವೆ, ಹೌದಿಲ್ಲ? ಅಪವರ್ತ್ಯಗಳು ಅಂದ್ರೆ ಏನಿಲ್ಲ, ಯಾವುದೋ ಒಂದು ಕೊಟ್ಟ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆಗಳನ್ನ ಗುಣಿಸಿದಾಗ ಬರುವಂತ ಸಂಖ್ಯೆಗಳನ್ನ ಏನಂತ ಕರಿತೀವಿ ನಾವು? ಅಪವರ್ತ್ಯಗಳು ಅಥವಾ ಗುಣಕಗಳು ಅಂತ ಹೇಗೆ ಕರಿತಿದ್ದೀವಿ. 12ರ ಮೊದಲ 5 ಗುಣಕಗಳು ಯಾವುವು ಅಂದ್ರ ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳು ಯಾವುವು? 1, 2, 3, 4, 5. ಇವು ಏನು? 5 ಮೊದಲ 5 ಸ್ವಾಭಾವಿಕ ಸಂಖ್ಯೆಗಳು. ನಮ್ಗೆ ಕೊಟ್ಟಂತ ಸಂಖ್ಯೆ ಯಾವುದು? 12 ಐತಿ, ಹೌದಾ? ಈ 12ರನ್ನ 5 ಮೊದಲ ಸ್ವಾಭಾವಿಕ ಸಂಖ್ಯೆಗಳಿಂದ ಗುಣಿಸೋಣಂತ. 12ನ 1ಲಿಂದ ಗುಣಿಸೋಣಂತ. 12 ಬಂತು. ಅದೇ ರೀತಿ 12ನ್ನ 2ರಲ್ಲಿ ಗುಣಿಸಿದಾಗ 24, 3ಲೆ ಗುಣಿಸಿದ್ರ 36, 12 4ಲೆ 48, 12 5ಲೆ 60 ಬಂತಾ? ಇಷ್ಟು ಸಂಖ್ಯೆಗಳದ ನಮ್ಮ ಹತ್ರ. 5 ಸಂಖ್ಯೆಗಳು ಸಿಕ್ಕು ನಮ್ಮ ಹತ್ರ, ಹೌದು? ಇವುಗಳನ್ನ ಕೂಡ್ಸೋಣಂತಪ್ಪ. 4ರಾಗ 2 ಕೂಡ್ಸಿದ್ರೆ ಎಷ್ಟಾಯ್ತು? 6, 6ರಾಗ 6 ಕೂಡ್ಸಿದ್ರ 12, 12ರಾಗ 8 ಕೂಡ್ಸಿದ್ರೆ ಎಷ್ಟಾಯ್ತು? 20 ಬಂತು, ಹೌದಾ? ಅದೇ ತರ 2ರಾಗ 1 ಕೂಡ್ಸಿದ್ರೆ 3, 3ರಾಗ 3 ಕೂಡ್ಸಿದ್ರೆ 6, 6ರಾಗ 4 ಕೂಡ್ಸಿದ್ರೆ 10, 10ರಾಗ 6 ಕೂಡ್ಸಿದ್ರೆ ಎಷ್ಟು? 10ರಾಗ 6 ಕೂಡ್ಸಿದ್ರೆ 16, 16ರಾಗ 2 ಕೂಡ್ಸಿದ್ರೆ 18. ಎಷ್ಟು? 180. ಹಾಗಾದ್ರೆ ಉತ್ತರನು ಏನೈತಿ ನಮಗಿಲ್ಲಿ? ಆಪ್ಷನ್ ಡಿ 180 ಐತಿ. ಹಾಗಾದ್ರೆ 12ರ ಮೊದಲ 5 ಗುಣಕಗಳ ಮೊತ್ತ ಏನಾಗೈತಿ ಇಲ್ಲಿ? 180. ಅಂದ್ರೆ ಸರಿಯಾದ ಉತ್ತರ ಯಾವುದು? ಡಿ 180. ಅದೇ ರೀತಿ 2ನೇ ಕ್ವಶನ್ಸ್ ನೋಡೋಣ. ಏನಪ್ಪ 2ನೇ ಕ್ವಶನ್ಸ್ ಅಂತ ಹೇಗೆ ನೋಡೋದಾದ್ರ 12 ಮತ್ತು 15ರ ಸಾಮಾನ್ಯ ಅಪವರ್ತನಗಳು ಏನು? 12 ಮತ್ತು 15ರ ಸಾಮಾನ್ಯ ಅಪವರ್ತನಗಳು ಯಾವುವು ಅಂತ ಹೇಗೆ ಕೇಳ್ಯಾರ. ಹಾಗಾದ್ರೆ 12ರ ಸಾಮಾನ್ಯ ಅಪವರ್ತನಗಳನ್ನು ಮೊದಲು ಬರ್ಕೋಣಂತ, ಹೌದಾ? 12ನ ಸಾಮಾನ್ಯ ಅಪವರ್ತನಗಳು ಯಾವುವು? 1 ಆಗೈತಿ, 2, 3, 4, 6, 12. ಅದೇ ತರ ಇನ್ನೊಂದು ಯಾವ ಸಂಖ್ಯೆ? 15ರ ಸಾಮಾನ್ಯ ಅಪವರ್ತನಗಳು ಯಾವಾಗಿರ್ಬೋದು? 1, 3, 5 ಮತ್ತು 15. 5 ಮತ್ತು 15 ಇವೇನಾಗ್ಯಾವ? 15ರ ಸಾಮಾನ್ಯ ಅಪವರ್ತನಗಳು. ಇವುಗಳಲ್ಲಿ ಸಾಮಾನ್ಯ ಅಪವರ್ತನಗಳು ಯಾವ್ದು ನೋಡ್ರಿ? 1 ಐತಿ, ಹೌದಾ? ಆನಂತರ 3 ಐತಿ. ಉಳಿದಿದ್ದು ಯಾವ? ಸಾಮಾನ್ಯ ಅಪವರ್ತನಗಳು ಇಲ್ಲ, ಹೌದಿಲ್ಲ? ಹಾಗಾದ್ರೆ ಇವು ಕೊಟ್ಟಂತ ಆಪ್ಷನ್ಸ್ ಗಳಲ್ಲಿ ಯಾವ್ದು ಉತ್ತರ ರೈಟ್ ಆಗಿರ್ಬೋದು? ಡಿ. ಏನು? ಡಿ 1 ಮತ್ತು 3 ಏನಾಗ್ಯಾವ ನಮ್ಗಿಲ್ಲಿ? ಸಾಮಾನ್ಯ ಅಪವರ್ತನಗಳ ಆಗ್ಯಾವ. ಅಂದ್ರೆ ಆಪ್ಷನ್ಸ್ ಯಾವ್ದು ರೈಟ್ ಇಲ್ಲಿ? ಡಿ 1 ಮತ್ತು 3 ಸರಿಯಾದ ಉತ್ತರ ಆಗಿರ್ತೈತಿ. ನೆಕ್ಸ್ಟ್ ಒಂದು ಕ್ವಶನ್ ನೋಡೋದಾದ್ರ ಏನಪ್ಪಾ ನೆಕ್ಸ್ಟ್ ಒಂದು ಕ್ವಶನ್ ಅಂತಂದ್ರ 3ನೇ ಕ್ವಶನ್, 15 ಎಂಬುದು ಯಾವ ಸಂಖ್ಯೆಗೆ ಅಪವರ್ತನ ಮತ್ತು ಅಪವರ್ತ್ಯ 2 ಆಗಿದೆ? ಏನು ಕ್ವಶನ್? 15 ಎಂಬುದು ಯಾವ ಸಂಖ್ಯೆಗೆ ಅಪವರ್ತನ ಮತ್ತು ಅಪವರ್ತ್ಯ 2 ಆಗಿದೆ? ಅಂದ್ರೆ ಏನಿಲ್ಲಿ 15 ಎಂಬುದು ಏನು ಈ ಸಂಖ್ಯೆ? ಈ ಕೊಟ್ಟಂತ ಆಪ್ಷನ್ಸ್ ಗಳಲ್ಲಿ ಯಾವುದೋ ಒಂದು ಸಂಖ್ಯೆಯ ಅಪವರ್ತನ ಮತ್ತು ಅಪವರ್ತ್ಯ 2 ಯಾವ್ದಾಗೈತಿ ಇಲ್ಲಿ? 15 ಅಂತ ಹೇಗೆ ಐತಿ, ಹೌದಿಲ್ಲ? ಅಂದಾಗ ಕೊಟ್ಟಂತ ಆಪ್ಷನ್ಸ್ ಗಳನ್ನು ನೋಡೋಣಂತ. ಎ ಏನೈತಿ? ಎ 3, ಬಿ 30, ಸಿ 5, ಡಿ 15, ಹೌದಾ? ಈ ಕೊಟ್ಟಂತ ಆಪ್ಷನ್ಸ್ ಗಳಲ್ಲಿ 3 ಮತ್ತು 5 ಅಂತೂ ಆಗಿರಕ್ ಸಾಧ್ಯನೇ ಇಲ್ಲ. ಯಾಕಂದ್ರ 15 ಅನ್ನೋದು ಅಪವರ್ತನ ಐತಿ, ಅದು ಅಥವಾ ಅಪವರ್ತ್ಯ ಐತಿ. ಅದು 5, 3ರದ್ದು ಅಂತೂ ಆಗಿರಕ್ಕಂತೂ ಸಾಧ್ಯನೇ ಇಲ್ಲ. ಅಂದ್ರೆ ಉಳಿದಿದ್ದ 2 ಯಾವು? 30 ಮತ್ತು 15, ಹೌದಾ? ಹಾಗಾದ್ರ 30ರ ಅಪವರ್ತನ 15 ಆಗಿರ್ಬೋದು, ಹೌದಾ? 15 2ಲೆ 30, ಹೌದಾ? ಅಂದಾಗ ಏನಾತಿಲ್ಲ ನಮ್ಗ 30 ಒಂದು ಫಸ್ಟ್ ಅಪವರ್ತನ ಆಗೈತಿ. 15 30ರ ಅಪವರ್ತನ 15 ಆಗೈತಿ ಅಂತ ನಮ್ಗ ಗೊತ್ತಾಯ್ತು. ಅದೇ ರೀತಿ ಅಪವರ್ತ್ಯ ಆಗೈತೆ ಇಲ್ಲ ಅಂತ ಹೇಗೆ ನೋಡೋಣಂತ. ಏನು? 30ರ ಅಪವರ್ತ್ಯ 30ನ್ನ ಸ್ವಾಭಾವಿಕ ಸಂಖ್ಯೆಗಳಿಂದ ಗುಣಿಸ್ಬೇಕು. ಎಷ್ಟು? 1 1ರಿಂದ ಗುಣಿಸಿದಾಗ ಏನ್ ಬಂತು?
30 ಬಂತು. ಅಂದ್ರ ಸ್ವಾಭಾವಿಕ ಸಂಖ್ಯೆಯಿಂದ ಗುಣಿಸಿದ ಅಪವರ್ತ್ಯ ಎಷ್ಟು ಬಂತು? 30 ಬಂತು. ಅಂದ್ರ 15 ಅಪವರ್ತ್ಯ ಆಗಿರಕ್ ಸಾಧ್ಯನೇ ಇಲ್ಲ. ಹೌದಿಲ್ಲ ಈ ಕಂಡೀಷನ್. ಹಾಗಾದ್ರ ಆಪ್ಷನ್ ಸಿ ಕೂಡ ಏನಾಯ್ತು ನಮ್ಗಿಲ್ಲಿ ರಾಂಗ್ ಆಯ್ತು. ಉಳಿದಿದ್ದು ಯಾವ್ದು ಆಪ್ಷನ್ಸ್? ಡಿ 15. ಹೌದಾ? 15ರ ಅಪವರ್ತನ 15 ಆಗಿರ್ತೈತಿ. 15ನ್ನ 15ರ ಮಗಿಲಿಂದ ಭಾಗಿಸ್ಬಹುದು. ಹೌದಾ? 15ರದ ಅಪವರ್ತ್ಯ 15 ಆಗಿರ್ತೈತಿ. 15ನ್ನ 1ರಿಂದ ಗುಣಿಸಿದ್ರೆ ಏನಾಗ್ತದೆ? 15 ಬರುತ್ತ. ಹೌದಿಲ್ಲ? ಹಾಗಾದ್ರ 15ರ ಅಪವರ್ತ್ಯನೂ ಕೂಡ ಏನಾತಿಲಿ 15 ಆಯ್ತು. ನಮ್ ಕೇಳಿದ ಕ್ವಶನ್ ಏನೈತಿ? 15 ಎಂಬುದು ಯಾವ ಸಂಖ್ಯೆಗೆ ಅಪವರ್ತನ ಮತ್ತು ಅಪವರ್ತ್ಯ ಎರಡೂ ಆಗಿದೆ ಅಂತ ಹೇಗೆ ಅವರು ಕ್ವಶನ್ ಮಾಡ್ಯಾರ. ಹೌದಿಲ್ಲ? ಹಾಗಾದ್ರ ಇಲ್ಲಿ ಆಪ್ಷನ್ಸ್ ಯಾವ್ದು ರೈಟ್ ಆಗಿರ್ಬೋದು? ಇಲ್ಲಿ ಆಪ್ಷನ್ ಡಿ 15 ನಮ್ಮ ಕೊಟ್ಟಂತ 3ನೇ ಕ್ವಶನ್ಸ್ಗ ಆನ್ಸರ್. ಹೌದಾ? ಅದೇ ರೀತಿ ನೆಕ್ಸ್ಟ್ ಒಂದು ಕ್ವಶನ್ ನೋಡೋದಾದ್ರ ಏನಪ್ಪಾ ನೆಕ್ಸ್ಟ್ ಒಂದು ಕ್ವಶನ್ ಅಂತಂದ್ರ, ಎರಡು ಸಂಖ್ಯೆಗಳ ಮಸಾಅ ಮತ್ತು ಲಸಾವು ಕ್ರಮವಾಗಿ 8 ಮತ್ತು 120 ಏನು 8 ಮತ್ತು 120 ಆಗಿದೆ. ಏನು 8 ಮತ್ತು 120 ಆಗಿದೆ. ಒಂದು ಸಂಖ್ಯೆ 24 ಆದರೆ ಇನ್ನೊಂದು ಸಂಖ್ಯೆ ಯಾವುದು ಅಂತ ಹೇಗೆ ಕೇಳ್ಯಾರ. ನಾನು ನಿಮ್ಗೆ ಲಾಸ್ಟ್ ಒಂದು ಕಾನ್ಸೆಪ್ಟ್ ಹೇಳಿದ್ದೆ. ಯಾವ್ದು ಹೇಳು? ಲಸ ಮತ್ತು ಮಸಾದ ನಡುವಿನ ಸಂಬಂಧದ ಮೇಲೆ ಒಂದು ಸೂತ್ರವನ್ನು ಬರೆಸಿದ್ದೆ ನಾನು. ಹೌದಿಲ್ಲ? ಏನಿತ್ತು ಸೂತ್ರ? ಲಸಾಅ ಇಂಟು ಮಸಾಅ ಸಂಖ್ಯೆಗಳ ಗುಣಲಬ್ಧ ಅಂತ ಹೇಗೆ ನಾವು ತಗೊಂಡಿದ್ದೇವೆ. ಹೌದಿಲ್ಲ? ಈ ಸೂತ್ರದ ಮುಖಾಂತರ ನಾವು ಈ ಸಮಸ್ಯೆಯನ್ನು ಬಿಡಿಸಬಹುದು. ಹೌದಾ? ಕೊಟ್ಟಂತ ಆಪ್ಷನ್ಸ್ ಗಳನ್ನು ನೋಡೋಣ ಒಂದ್ಸಲಿ. ಕೊಟ್ಟಂತ ಪ್ರಶ್ನೆಗೆ ಏನೈತೆ ಆನ್ಸರ್? 24, ಬಿ 30, ಸಿ 40, ಡಿ 50 ಅಂತ ಹೇಗೆ ಕೊಟ್ರ. ಹಾಗಾದ್ರ ಎರಡು ಸಂಖ್ಯೆಗಳ ಮಸ ಮತ್ತು ಲಸ ಏನ್ ಕೊಟ್ರ? ಹಾಗಾದ್ರ ಲಸ ಎಷ್ಟೈತಿ ಇಲ್ಲಿ? 120 ಐತಿ. ಹೌದಾ? 120 ಐತಿ. ಅದಕ್ಕ ಮಸ ಎಷ್ಟೈತಿ? 8 ಐತಿ. ಒಂದ್ ಸಂಖ್ಯೆಯನ್ನು ಕೊಟ್ರ. ಎಷ್ಟೈತಿ ಅದು? 24 ಕೊಟ್ರ. ಇನ್ನೊಂದು ಸಂಖ್ಯೆಯನ್ನ ಕೇಳ್ಯಾರ ಅವ್ರು. ಅದನ್ನ ನಾವ್ ಏನಂತ ತಗೊಂಡಿಲ್ಲಿ ಎಕ್ಸ್ ಅಂತ ಹೇಗೆ ತಗೊಂಡಂತ. ಹೌದಾ? ಎಕ್ಸ್ ಅಂತ ತಗೊಂಡಾಗ ಎಕ್ಸ್ ಅನ್ನು ಕಂಡುಹಿಡಿಯಬೇಕಾಯ್ತು. ಇದನ್ನ ಏನ್ ಮಾಡೋದು ನಾವು? ಈ ಸೈಡ್ ವೈನ್ ಅಂತ ಹೋದಾಗ ಏನಾಗುತ್ತದು? 128 ಈ ಸೈಡ್ ಹೋದ್ರ ಭಾಗಾಕಾರ ಆಗುತ್ತ. ಎಷ್ಟೈತಿ ಅದು? 24 ಐತಿ. ಹೌದಾ? ಹಾಗಾದ್ರ 8 1 8 8 3 24. ಹೌದಾ? 3 1 3 3 4 12 0 0 ಅಂದ್ರೆ ಎಷ್ಟು? 40 ಆಯ್ತು. ಅಂದ್ರೆ ಇಲ್ಲ ಉತ್ತರ ಏನ್ ಬಂತಿದು? 40. ಅಂದ್ರೆ ಇನ್ನೊಂದು ಸಂಖ್ಯೆ ಯಾವ್ದಾಗೈತಿ ಇಲ್ಲಿ? ಎಕ್ಸ್ ಈಕ್ವಲ್ ಟು 40. ಏನು? ಎಕ್ಸ್ ಈಕ್ವಲ್ ಟು 40. ಅಂದ್ರೆ ಕೊಟ್ಟಂತ ಆಪ್ಷನ್ಸ್ ಗಳಲ್ಲಿ ಐತೆ ನೋಡ್ರಿ. ಆಪ್ಷನ್ ಸಿ 40. ಹಾಗಾದ್ರೆ ಇದರ ಉತ್ತರ ಏನಾಯ್ತು? 4ನೇ ಕ್ವಶನ್ ಆನ್ಸರ್ದ ಆಪ್ಷನ್ ಸಿ 40. ಹಾಗಾದ್ರ ಪ್ರಿಯ ವಿದ್ಯಾರ್ಥಿಗಳೇ, ಏನ್ ಮಾಡಿದೆ ನಾವು ಇಂದಿನ ತರಗತಿ ಒಳಗ ಅಪವರ್ತನಗಳು, ಅಪವರ್ತ್ಯಗಳು, ಅವುಗಳ ಬಳಸಿಕೊಂಡ್ಕೆ ಮಸ ಯಾವ ರೀತಿ ಮಾಡ್ಬೋದು, ಲಸ ಯಾವ ರೀತಿ ಮಾಡ್ಬೋದು, ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರ, ನಿಮ್ಮ ಹಿಂದಿನ ತರಗತಿ ಒಳಗ ಕೇಳಿದಂತ ಒಂದಿಷ್ಟು ಪ್ರಶ್ನೆಗಳನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ದೇವೆ. ಹೌದಿಲ್ಲ? ಇಂದಿಷ್ಟುವರೆಗಿನ ಹಲವಾರು ಪ್ರಶ್ನೆಗಳಿಗೆ ಒಂದಿಷ್ಟು ಇದ್ರ ಮೇಲೆ ಬರುವಂತ ಬೇರೆ ಬೇರೆ ತರನಾದ ಪ್ರಶ್ನೆಗಳನ್ನ ಬಿಡಿಸಿ ಇನ್ನೊಂದಿಷ್ಟು ಸುಲಭ ಈ ಟಾಪಿಕ್ ನ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹೆಚ್ಚಿನ ವಿಡಿಯೋಗಳಿಗಾಗಿ AOC ನವೋದಯ ಕೋಚಿಂಗ್ ಆಪ್ ನ ಬಳಸಿ. ಥ್ಯಾಂಕ್ ಯು.